नमो अर्हन्तानं नमो सिद्धानं नमो आयर्यानं नमो वज्रायानं नमो लोवे सव्वसाहुनं मङ्गलं भगवान् वीरो मङ्गलं गौतमो गणे मङ्गलं कुन्दकुन्दाद्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकां प्रधानां सर्वधर्माणां जैनं जयतु शासनं जयतु शासनं. ನಾವು ಮೊನ್ನೆ ನಮೋಕಾರ ಮಹಾಮಂತ್ರ, ಅದಾದ ನಂತರ ಚತ್ತಾರಿ ಮಂಗಲ ಪಾಠ, ಅದಾದ ನಂತರ ತೀರ್ಥಂಕರ ಮತ್ತು ಭಗವಂತರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಅದೇ ಪ್ರಕಾರವಾಗಿ 24 ಜನ ತೀರ್ಥಂಕರ ವಿಶೇಷತಾ ತಿಳ್ಕೊಂಡಿದ್ವಿ. 24 ಜನ ತೀರ್ಥಂಕರಲ್ಲಿ ನಾವೊಂದು ಪ್ರಶ್ನೆ ಕೇಳಿದ್ದೆ, 24 ಜನ ತೀರ್ಥಂಕರಲ್ಲಿ ಯಾರು ಪವರ್ಫುಲ್ ಇದ್ದಾರೋ? ಆದಿನಾಥ ತೀರ್ಥಂಕರ್ ಪವರ್ಫುಲ್ ಇದ್ದಾರೋ, ಅಥವಾ ಮಹಾವೀರ ಭಗವಂತರು ಪವರ್ಫುಲ್ ಇದ್ದಾರೋ, ಅಥವಾ ಪಾಶ್ನಾಥ್ ತೀರ್ಥಂಕರ್ ಭಾಳ ಪವರ್ಫುಲ್ ಇದ್ದಾರೋ, ಅಥವಾ ಮುನೀಶ್ವರತ್ನಾಥ ಭಗವಂತರು ಪವರ್ಫುಲ್ ಇದ್ದಾರೋ? ಎಲ್ಲ ತೀರ್ಥಂಕರ್ ಸರಿ ಸಮಾನರಾಗಿದ್ದಾರೆ. ಮತ್ತು ಯಾವ ತೀರ್ಥಂಕರ್ ಪೂಜೆ ಮಾಡೋದ್ರಿಂದ ಹೆಚ್ಚು ಫಲ ಸಿಗ್ತೈತ್ರಿ? ಸೋಮವಾರ ದಿವಸ ಯಾವ ತೀರ್ಥಂಕರ್ ಪೂಜೆ ಮಾಡಬೇಕು, ಅಥವಾ ಶನಿವಾರ ದಿವಸ ಯಾವ ತೀರ್ಥಂಕರ್ ಪೂಜೆ ಮಾಡಬೇಕು? ನೋಡ್ರಿ, ಜೈನರಂತೂದವ್ರು ನಾವು ಮಾರ್ಕೆಟ್ದಾಗ ಹೆಂಗಿರ್ತೈತೆ ರೀ, ಯಾವುದ್ರ ಒಂದು ಹೊಸ ಕ್ವಾಲಿಟಿ ಪ್ರಾಡಕ್ಟ್ ಬರ್ತಂದ್ರೆ ಡೂಪ್ಲಿಕೇಟ್ ಭೀ ಬರ್ತೈತೆ ಅದ್ರ ಜೋಡಿ. ಅದನ್ನು ತೊಗೊಳಕ್ಕೆ ನಾವು ಸ್ವಲ್ಪ ವಿಚಾರ ಮಾಡಿ ತೊಗೊಳ್ಬೇಕು, ಡೂಪ್ಲಿಕೇಟ್ ಯಾವ್ದು ಮತ್ತು ಒರಿಜಿನಲ್ ಯಾವ್ದು. ಲೋಕದಲ್ಲಿ ವ್ಯವಹಾರ ಪ್ರತಿಯೊಬ್ಬರು ತಲೆಯೊಳಗೆ. ನಮ್ಮದು ಹೆಂಗೈತಿ, ಕೆಲವೊಂದು ಪದ್ಧತಿಗಳ ಹಿಂದೂ ಧರ್ಮದ ಪದ್ಧತಿಗಳು ಕೂಡ ನಮ್ಮಲ್ಲಿ ಇನ್ಕ್ಲೂಡ್ ಆಗಿದಾವೆ, ನಮ್ಗೆ ಗೊತ್ತೇ ಇಲ್ಲ. ಜೈನ ಧರ್ಮ ಏನು ಹೇಳ್ತೈತಿ, ಜೈನರ ತೀರ್ಥಂಕರ ವಾಣಿ ಹೆಂಗೈತಿ, ಅವ್ರ ಸ್ವರೂಪ ಯಾವ ಥರ ಐತಿ, ನಿಜವಾದ ತತ್ವ ಯಾವುದಾ, ಇದು ತಿಳಿಬೇಕಾದ್ರೆ ಭಾಳ ಪುಣ್ಯವಾನ್ ಜೀವ ತಿಳ್ತೈತಿ. ಇಲ್ಲಿ ಪ್ರಶ್ನೆ, ನಿಮ್ಮಲ್ಲಿ ಕೂಡ ಎಷ್ಟೋ ಜನರಲ್ಲಿ ಒಂದು ಮಾನ್ಯತೆ ಇರ್ತದೆ, ಯಾವ ತೀರ್ಥಂಕರ ಪೂಜೆ ಮಾಡಬೇಕು. ಅಥವಾ ಪ್ರಶ್ನೆ ಒಂದು ಉತ್ಪನ್ನ ಆಗ್ತದೆ, ಇವತ್ತು ಯಾರಾದರೂ ಬಸ್ತಿ ಕಡೆ ಬಂದರು ಅಂತ ತಿಳ್ಕೊರಿ. ಇವತ್ತು ಬಸ್ತಿ ಕಡೆ ಬಂದರು ಅಂತ ಹೇಳಿ ಪ್ರಶ್ನೆ ನಾವೇನು ಕೇಳ್ತಾವ ಪೈಲ, ಇವತ್ತೇನ್ರಿ ಬಸ್ತಿ ಕಡೆ ಬಂದಿದ್ದೀರಿ, ಮನ್ಯಾಗೆಲ್ಲ ಚಲೋ ಐತೆ ಇಲ್ಲೋ? ಹಾಂ, ಮನ್ಯಾಗೆಲ್ಲ ಚಲೋ ನಡೆದೈತೋ ಇಲ್ಲೋ? ಅಂಗಡಿ ವ್ಯಾಪಾರ ಎಲ್ಲ ಚಲೋ ನಡೆದೈತೋ ಇಲ್ಲೋ? ಮನ್ಯಾಗೇನು ತಾಪತ್ರ ನಡೆದೈತೇನ? ಸಹಜ ಬಸ್ತಿ ಕಡೆ ಇವತ್ತೇನ್ರಿ ವಿಶೇಷ ಪೂಜಾ ಮಾಡಿರಿ, ಎಲ್ಲ ಚಲೋ ಐತಲ್ರಿ? ಅದರ ಅರ್ಥ ಏನ? ಅರ್ಥಾತ್ ಯಾವಾಗ ಬರಂಗಿಲ್ಲ ಅವ್ರಿಗೆ ಈ ಥರ ಪ್ರಶ್ನೆ ಮಾಡೋದು ಸಹಜ ಐತಿ. ನಿಮ್ಮ ತಲೆಯಾಗ ಏನು ಕೂತೈತ್ರಿ ಪೈಲ, ಅದು ಕಚರ ಅಂತವ್ರಲ್ಲ ಹಂಗಿತ್ರ ಪೈಲ ತೆಗೆದು ಹೋಗಿರಿ ಅದನ್ನ. ಏನಪ್ಪ ಅಂತಂದ್ರೆ ಯಾವ ಭಗವಂತ ಕೊಡ್ತಾ ಬೇಕಾಗಿತ್ತು ನನಗೆ. ಯಾರೂ ಕೊಡಂಗಿಲ್ಲತೆ ಹೇಳೋದಲ್ರಿ, ನಮ್ಮ ಶ್ರದ್ಧಾದೊಳಗೆ ಎಲ್ಲೋ ಒಂದು ಕಡೆ ಯಾವುದೇ ಒಂದು ಪೂರ್ವ ಜನ್ಮ ಕರ್ಮದ ಉದಯ ಸಂಸಾರದೊಳಗೆ ಯಾವುದೇ ಒಂದು ತಾಪತ್ರಿ ತೊಂದರೆ ಆದಾಗ ಸಹಜವಾಗಿ ಸ್ವಾಧ್ಯಾಯ ಮಾಡುವಂಥ ವ್ಯಕ್ತಿ ಮನುಷ್ಯನ ಕೂಡ ಬಾಯಿಲೇ ಹೇಳಕ್ಕಿಲ್ಲ, ನನಗೆ ಗೊತ್ತೈತಿ ವಿತರಾಗಿ ಭಗವಂತರು ಏನು ಕೊಡಂಗಿಲ್ಲ ಅಂತೇಳಿ. ಆದರೂ ಖರೆ ನನ್ನ ಜೊತೆಯಾಗಿ ಹಿಂಗ ಅಲ್ಲಿ ಕರ್ಮ ಉದಯ ಐತಿ, ಅಲ್ಲಿ ಪರಿಣಾಮದ ವಿಶುದ್ಧತಾ ಮಾಡ್ಕೋಬೇಕು ಅನ್ನೋದ್ ಕಡೆ ಲಕ್ಷ್ಯ ಇಲ್ಲ. ನಾನು ನಿಮ್ಗೆ ಅದಕ್ಕಿಲ್ಲಿ ಆಚಾರ್ಯ ಭಗವಂತರು ಏನು ಹೇಳ್ತಾರಪ್ಪ ಅಂತಂದ್ರೆ, 24 ಜನ ತೀರ್ಥಂಕರಾಗಲಿ ಭಗವಂತರಾಗಲಿ ಇಡೀ ಲೋಕದೊಳಗೆ ಎಲ್ಲ ದೇವಸ್ಥಾನಕ್ಕೆ ಯಾಕೆ ಸುದಟ್ಟನೆ ಇರ್ತಿದಪ್ಪ ಅಂತಂದ್ರೆ, ಅಲ್ಲಿ ಪಂಚೇಂದ್ರಿ ವಿಷಯ ಭೋಗಗಳ ಇಚ್ಛಾ ಸಲುವಾಗಿ ಹೋಗ್ತಾ ಜೀವ. ಆದರೆ ವಿತರಾಗಿ ಭಗವಂತರ ಮೆಟ್ಟಲು ಯಾವಾಗ ಜೀವ ಇರ್ತಲ್ಲ, ಪಂಚೇಂದ್ರಿ ವಿಷಯ ಭೋಗಗಳ ತ್ಯಾಗ ಸಲುವಾಗಿ ಇರ್ತಾವ. ಇದು ನಮ್ಮ ಧರ್ಮ ಮತ್ತು ಬೇರೆ ಧರ್ಮಕ್ಕೆ ಇರ್ತಕ್ಕಂಥ ವ್ಯತ್ಯಾಸ. ನಾ ಯಾವಾಗ ಮೆಟ್ಟಿಲನ್ನು ಏರಿದ್ನಲ್ಲ, ಈಗ ಒಂದು ಮಾತು ಪ್ರಶ್ನೆ ಕೇಳ್ತಾನು,
ದಿಗಂಬರ್ ಮುನಿರಾಜರ ಧನ ವೈಭವವನ್ನು ಅಥವಾ ಲೌಕಿಕದಾಗ ಯಾವುದೇ ವ್ಯಕ್ತಿ ತನಗೆ ಬ್ಯಾಡಾದ ವಸ್ತುವನ್ನು ತ್ಯಾಗ ಮಾಡಿದ, ತನಗೆ ಬ್ಯಾಡ ಅಂತ ಹೇಳಿ ತ್ಯಾಗ ಮಾಡಿದ, ಆ ವ್ಯಕ್ತಿ ಕಡೆ ಹೋಗಿ ಆ ವಸ್ತುದ ನೀವು ಹಂಗೆ ಅಥವಾ ನೀವು ಬೇಡೋದು ಸರಿನೋ ಅಥವಾ ತಪ್ಪು? ಯಾವ ವಸ್ತುವನ್ನು ತಾನ ಕೆಟ್ಟದೆ ಅಂತ ಹೇಳಿ ತಿಳಿದ ನಾವು, ಕೆಟ್ಟದತ್ತ ತಿಳಿದು ತ್ಯಾಗ ಮಾಡಿದ, ಅದ ಅವನ ಹತ್ರ ಹೋಗಿ ನೀವು ಆ ವಸ್ತು ಬೇಡ್ತೀರಂದ್ರೆ ಅವ ಕೊಡ್ಬೋದು, ಅಥವಾ ಕೊಟ್ರದಿ ನೀ ಯಾಕೆ ತ್ಯಾಗ ಮಾಡಿರ್ಪಲ್ಲ ಅದನ್ನ ಹೇಳಂತ. ನೀ ಯಾಕೆ ತ್ಯಾಗ ಮಾಡಿದಿ? ನೀ ಕೊಡಾವೇ ಇದ್ದೆ ಅಂದ್ರೆ ನೀ ಯಾಕೆ ತ್ಯಾಗ ಮಾಡಿದಿ? ಅರ್ಥಾರ್ಥ ವಿವೇಕಪೂರ್ವಕ ನಾವು ತಿಳ್ಕೋಬೇಕಾಗ್ತೈತಿ. ಧರ್ಮ ಭಾಳ ಸೂಕ್ಷ್ಮ ಐತ್ರಿ. ಕೆಲವೊಬ್ಬರ ನಾಮಧಾರಿ ಜೈನ್ರ, ಕಾಮಧಾರಿ ಜೈನ್ರ, ಭಾವಧಾರಿ ಜೈನ್ರ. ನಾವು ನಾಮಧಾರಿ ಜೈನ್ರದಾವ ಅಷ್ಟ, ಹೆಸರ್ಲೆ ನಮ್ಮ ಅಜ್ಜ ಜೈನ್ರದ ಅಂತ ಹೇಳಿ ನಾವು ಜೈನ್ರದಾವ ಅಷ್ಟ, ಅವ್ರಿಗೆ ಜೈನ್ರ ಅನ್ನಂಗಿಲ್ಲ. ಜೈನತ್ವ ಅನ್ನೋದ ಆ ವೀತರಾಗಿ ಭಗವಂತರು ಹೇಳಿದಂಥ ಮಾರ್ಗದಾಗ ಯಾವ ನಡೀತಲ್ಲ ಅವು ಜೈನ್ರ. ಕೇವಲ ಹೆಸರಿನಿಂದ ಜೈನ್ರ ಯಾವ ಆಗಂಗಿಲ್ಲ. ಆ ಒಂದು ಪವಿತ್ರತಾ ಬರಬೇಕಾದ್ರೆ ಸ್ವಾಧ್ಯಾಯ ಮಾಡಲೇಕೇ ಬೇಕು. ಸ್ವಾಧ್ಯಾಯ ಇಲ್ಲದ ಗೊತ್ತಾಗಂಗಿಲ್ಲ. ಇದೆಲ್ಲ ಮ್ಯಾಗಿನ ಸ್ವಚ್ಛ ತೆಗೆದ್ರೆ ಅರ್ಥ ಇಲ್ಲ ಇದ್ರೊಳಗೆ. ಯಾವ ಇತರಾಗಿ ನೇಮಿನಾಥ ಪ್ರಭು ಪೂಜೆ ಮಾಡ್ತೀನಿ ಅವು ಯಾವಾರು ಚಲೋ ಅಥವಾ ಮತ್ತೊಂದು ವಿಶೇಷ ನಮಗೆ ಭಗವಂತರಲ್ಲಿ ಕೂಡ ಸೈಜ್ದೊಳಗೆ ಹೆಚ್ಚ ಕಡಿಮೆ ಆಯ್ತಂದ್ರೆ ಭಕ್ತಿ ಚೇಂಜ್ ಆಗ್ತಾವನಿಲ್ರಿ. ಸೈಜ್ದಾಗ ಒಂದು ಸಣ್ಣ ಮೂರ್ತಿ ಇತ್ತು ಅಥವಾ ಒಂದು ದೊಡ್ಡದು ಮೂರ್ತಿ. ನಮಗೇನಾಯ್ತು, ಶ್ರವಣ ಬೆಳಗೊಳದಲ್ಲಿರ್ತಕ್ಕಂತಹ ಬಾಹುಬಲಿ ಅಥವಾ ಇಲ್ಲಿ ಇರ್ತಕ್ಕಂತಹ ಬಾಹುಬಲಿ ಎರಡಲ್ಲಿ ಕೂಡ ಕಾಮನ್ ವೀತರಾಗ್ತಾ ಐತಿ. ಸೈಜ್ದೊಳಗೆ ನೋಡ್ತೇವ್ರಿ, ಹೆಚ್ಚ ಕಡಿಮೆ ಆಯ್ತಂದ್ರೆ ನಮಗೆ ಭಾವ ಬೇರೆ ಬರ್ತಾವ. ಕಾಲ ಒಂದು ಚತುರ್ಥ ಕಾಲದ ಐತೆ ತಿಳ್ಕೊರಿ ಮೂರ್ತಿ, ಅಥವಾ 200 ವರ್ಷ ಹಿಂದ್ಗಡೆದ ಐತೆ. ಇದು 300 ವರ್ಷದ ಮೂರ್ತಿ ಐತ್ರಿ ಅಂತಂದ್ರೆ ಏನ್ರಿ ಐತಿ. ಇದು 400 ವರ್ಷ ಹಿಂದ್ಗಡೆದ ಐತಿ. ಇದೆಲ್ಲ ಯಾವಾಗಾರ ವಿಚಾರ ಮಾಡಿದವನ್ರಿ ನಾವು, ನಮಗೆ ಬರ್ತಾವ್ರಿ, ನಮಗೆ ಗೊತ್ತಾಗಂಗಿಲ್ಲ. ಇದು ಕಾಲದೊಳಗೆ ನೋಡ್ತಾವ. ಚತುರ್ಥ ಕಾಲದಿತ್ತು, 200 ವರ್ಷದಾಗಿತ್ತು, ಭೂಗರ್ಭದೊಳಗೆ ಸಿಕ್ಕಿತ್ತು. ಚಮತ್ಕಾರಕ್ಕೋ ನಮಸ್ಕಾರ ಮಾಡಿಬಿಡ್ತು. ಇನ್ನು ಮೂಡುಬಿದ್ರಿಗೆ ಹೋಗ್ರಿ, ಮೂಡುಬಿದ್ರಿ ಒಳಗಂತೂ ರಕ್ತ ಜಡಿತ ಮೂರ್ತಿಗಳ್ದವು, ಸ್ಫಟಿಕ ಮೂರ್ತಿ ಇದಾವೆ. ಅಲ್ಲಿ ಹೇಳ್ತಿರ್ತಾರೆ, ಸಾಹೇಬ್ರದ್ದು ಏನೋ ಸ್ಫಟಿಕ ಮೂರ್ತಿ ಐತ್ರಿಲ್ಲ, ಕರೋಡೋ ಗಟ್ಲೆ ವ್ಯಾಲ್ಯೂ ಐತಿ. ಹೌದ್ರಿ, ಉಳ್ಕಿದವಲ್ಲ ಆಯ್ತು ಅವ ಈ ಥರ. ಎಲ್ಲಿ ಅಲ್ಲಿ ನೋಡ್ರಿ ಸ್ಫಟಿಕ ಐತಂದ್ರೆ ಅಲ್ಲಿ ಭಾವ ಬೇರೆನೇ ಬತ್ತ, ಡೈಮಂಡ್ ಐತಂದ್ರೆ ಬೇರೆನೇ ಬತ್ತ. ನೀ ಅಲ್ಲಿಯೂ ಕೂಡ ಮತ್ತೆ ಯಾನು ಸಂಸಾರದಾಗ ನೋಡ್ತಿದ್ದಿ, ಮತ್ತೆ ಅದನ್ನೂ ಅಲ್ಲೇ ನೋಡಿದ, ಅಲ್ಲಿಯೂ ಅದನ್ನ ಮಾಡಿದ್ದೆ. ವೀತರಾಗತಾ ನೋಡಿಲ್ಲ, ಸರ್ವಜ್ಞತಾ ನೋಡಿಲ್ಲ, ಹಿತೋಪದೇಶತನ ನೋಡಿಲ್ಲ, ಮತ್ತೇನು ನೋಡಿದ್ರಿ? ಅದು ರತ್ನದೈತ್ರಿ. ಇದು ಭಾಳ ಫೇಮಸ್ ಐತಿ ಇಲ್ಲಿ. ವೀತರಾಗಿತ, ಸರ್ವಜ್ಞತ, ಹಿತೋಪದೇಶತನಪಣದಿಂದ ಯಾವ ಸ್ವರೂಪವನ್ನು ನೋಡಬೇಕಾಗಿತ್ತು ಅಲ್ಲಿಯೂ ಕೂಡ ನಾವು ಕಾಲನಿಮಿತ್ತವಾಗಿ ವಿಶೇಷವಾಗಿ ಕಾಲ ಬೀಳ್ತವು. ಉಗಾರದಲ್ಲಿರ್ತಕ್ಕಂತಹ ನೇಮಿನಾಥ ಭಗವಂತರ ಮೇಮ ಬರಂಗಿಲ್ಲ. ಎಲ್ಲೋ ಮತ್ತೊಬ್ಬ ನೇಮಿನಾಥ ಭಗವಂತರು ಇರ್ತಾರೆ, ಅವರು ನೇಮನಾಥರ ಖರೆ ಆ ನೇಮನಾಥರ ಯಾಕ ಏನು ಕ್ವಾಲಿಟಿ ಐತಿ? ಸಣ್ಣದ ಮೂರ್ತಿ ಐತೋ ದೊಡ್ಡದ ಮೂರ್ತಿ ಐತೋ ಏನು? ನಮ್ಮೂರಾಗ ಏನು ಪ್ರಾಬ್ಲಮ್ ಏನೈತಿ ಅಲ್ಲಿ? ಎಷ್ಟು ದೋಷಗಳು ನಮ್ಮಲ್ಲೇ ಬರ್ತಾವೆ. ಖರೆ ನಮಗಿದೆಲ್ಲ ಗೊತ್ತಿಲ್ಲ. ದರ್ಶನ ಮಾಡ್ಕೋ, ನಮಗೆ ಅನಿಸ್ಕಿತ್ ನಾವು ಧರ್ಮ ಮಾಡ್ಕೋ ಅಂತ ಹೇಳಿ ಎಷ್ಟು ದೋಷಗಳದಾವ ನಮ್ಮಲ್ಲಿ. ವೀತರಾಗಿ ಭಗವಂತರ ಮುಂದೆ ಮಾತಾಡಕ್ಕೆ ಹೋಗ್ಬಾರ್ದು. ಎಷ್ಟು ಅವಿನಯ ಮಾಡ್ತಾವ್ರಿ. ವೀತರಾಗಿ ಭಗವಂತರ ಮುಂದೆ ಒಂದು ಕಿಂಚಿತ್ ಮಾತ್ರ ಭೀ ನಾವು ಒಂದು ಮಾತು ಕೇಳ್ತಾನೆ. ನಿಮ್ಮ ಜೊತೆ CM ಅದ ತಿಳ್ಕೊರಿ. ಈಗ ಸದ್ದ ಅವ್ CM ಜೋಡಿ ಅವಳಿ ಮಾತಾಡ್ಕೊತ ನಿಂತ ಅರ್ಜುನ್ ಗಪ್ ನಿಂತಿರ್ತಾರಿಲ್ಲ, ಕೈ ಕಚ್ಚಿ ನಿಂತಿರ್ತಾರಿಲ್ಲ, ಅವ್ರ ಮುಂದೆ ಕುರ್ಚಿ ಮ್ಯಾಗ ಕುಣ್ತೀರೇನ್ರಿ? ಕುಣ್ತಿರೋ ಅಥವಾ ಇಲ್ಲೋ? ಯಾಕ ಒಬ್ಬ ಸಾಮಾನ್ಯ ಮಂತ್ರಿ ಮುಂದೆ ಕುರ್ಚಿ ಮ್ಯಾಗ ಕುಣ್ಣಂಗಿಲ್ಲ ನೀವು. ಇಲ್ಲ ಸರ್ ನಡೀತು. ಆ ವೀತರಾಗಿ ಭಗವಂತರ ಮುಂದೆ ಸಮಸ್ಯೆ ಇದ್ರೆ ಅದು ಸಮಸ್ಯೆ ಇಲ್ಲ.
ಆದ್ರೆ ನನಗೆ ಅನುಕೂಲತೆ ಇತ್ತಪ್ಪ ಅಂತಂದ್ರೆ ಯಾರ ಮುಂದೆ ನಾನು ನಿಂತು ದರ್ಶನ ಮಾಡ್ತೀನಿ ಯಾವ್ರು ಏನದಾರ ಅನ್ನೋ ಪೈಲ ತಿಳ್ಕೊರಿ, ಆಮೇಲೆ ಸ್ವಾಧ್ಯಾಯ ಕಡೆ ಬರೋಣ. ಇನ್ನೂ ದೂರ ಇತ್ತು ಸ್ವಾಧ್ಯಾಯ. ಆ ವಿತರಾಗಿ ಭಗವಂತರ ಮುಂದೆ ನಿಂತ್ಕೊಂಡ ಹೆಂಗೆ ಭಾವ ಬರ್ಬೇಕು ನನಗೆ ಪ್ರಭು. ನಾನು ಯಾವಾಗ ದೀಕ್ಷಾ ನೋಡ್ರಿ, ಅದು 15 ನಿಮಿಷ ತನಕ ಏನಿರ್ತಿತ್ತಿರಲಿಲ್ಲ. ಬಸ್ತಿಂದ ಹೊರಗಾದ್ರಪ್ಲೆ ಏನಾದಿತ್ತು ಅದು ಭಾಳ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನಂದು ಬಸ್ತಿಂದ ಹೊರಗೆ ಹೋದ್ರಪ್ಲೆ ಸಂಸಾರ ರೂಪ ಪರಿಣಾಮಕ್ಕಾಗೋಲ್ಲ ನಾನು, ಅದು ನನಗೆ ಇಂಪಾರ್ಟೆಂಟ್ ಅಲ್ಲ. ಬಟ್ ಯಾವಾಗ 15 ನಿಮಿಷ ಇರ್ತಿತ್ಲ, ನಿಮ್ದು ಸಿ ಎಮ್ ಜೋಡಿ 15 ನಿಮಿಷ ಮೀಟಿಂಗ್ ಇತ್ತಂದ್ರೆ ಮಾತಾಡ್ತಿರೋ ಅಥವಾ ಇಲ್ಲೋ, ಫೋನ್ ಬತ್ತಂದ್ರೆ ಎತ್ತಿರೋ ಅಥವಾ ಇಲ್ಲೋ, ಆಯ್ತಾ? ಅಲ್ಲಿ ಯಾರೇ ನಿಮ್ಮ ಸ್ವಂತ ಮಗನ ಬಂದು ಡಿಸ್ಟರ್ಬ್ ಮಾಡ್ಕೊಂಡ್ರೆ ಅವಾಗ ಏನೈತಿರಿ, ಸರಿ ಅಂತೀರಿ ಇಂಥದ ದರ್ಶನ ಮಾಡುತ್ತೇ. ಯಾಕೆ ಹಂಗೆ ವಿಚಾರ ಮಾಡಬೇಕು. ಯಾವ ತೀರ್ಥಂಕರ ಮುಂದೆ ನಾವು ನಿಂತಿದ್ದೇವೋ ಅವ್ರ ಸ್ವರೂಪ ಏನೈತಿ, ಅವ್ರ ವೈಭವ ಏನೈತಿ, ಯಾವ ಸಂಸಾರದ ವಿಷಯ ಭೋಗಗಳನ್ನು ತ್ಯಾಗ ಮಾಡೋ ಸಲುವಾಗಿ ನಾವು ಬಸ್ತಿಗೆ ಬಂದಿದ್ದಿ, ಮತ್ತು ಅದೇ ಬಸ್ತಿಯಾಗ ಮತ್ತು ಸಂಸಾರ ಬಗ್ಗೆ ಚರ್ಚೆ ಮಾಡ್ಕತ್ತೀನಿ ಅಂದ್ರೆ ಏನು ದರ್ಶನ ಮಾಡ್ರಿ ಹೇಳ್ರಿ ಅಂತ. ಇಲ್ಲಿ ಆಚಾರ್ಯ ಭಗವಂತರು ಹೇಳ್ತಾರೆ, ಅದಕ್ಕೆ ನಮೋ ಅರ್ಹಂತ ನಮನುತ್ನಾಗ ಎಷ್ಟೋ ತಪ್ಪು ವಜ್ಜಾಯಣಂ ಅಂದ್ಬಿಡ್ತಾ. ವಜ್ಜಾಯಣಂ ಐತದ, ಮಂಗಲ ನಂಚೆ ಐತದ, ಚೇ ಅಲ್ಲ, ಪಡಮಂ ಹೋಯಿ ಅಲ್ಲ, ಹವೈ ಏಸೋ ಪಂಚನಮೋ ಕಾರೋ ಅಲ್ಲ, ಕಾರೋ ಐತಿ. ಸೊ ಇದನ್ನ ಸಮಂತಭದ್ರ ಆಚಾರ್ಯ ಹೇಳ್ತಾರ್ರಿ, ಯಾವುದೇ ಒಂದು ಸೂತ್ರವನ್ನ ಸರಿ ಸಮಾನವಾಗಿ ಶುದ್ಧ ಉಚ್ಚಾರ ಮಾಡದೇ ಇಲ್ಲದ್ರೆ ಅದ್ರ ಫಲ ಸಿಗಂಗಿಲ್ಲ ಅಂತ ಹೇಳ್ತಾರ ಅವ್ರು. ಮತ್ತು ಆ ಸಮಂತಭದ್ರಾಚಾರ್ಯ ದೇವಾಗಮ ಸ್ತೋತ್ರದೊಳಗೆ ಏನು ಹೇಳ್ತಾರೆ, ಹೇ ಆದಿನಾಥ್ ಪ್ರಭು ಅಥವಾ ಹೇ ಪ್ರಭು ನಿಮಗೆ ಯಾಕೆ ನಮಸ್ಕಾರ ಮಾಡಲಿ? ಹಾಂ, ಅಲ್ಲೇನು ದೇವತಾಗಳ ನಿಮಗೆ ಬಂದು ಪಂಚಕಲ್ಯಾಣ ಮಾಡ್ತಾರೋ, ಅಥವಾ 4 ಅಂಗುಲ ಮೇಲೆ ಕೂತಿದ್ದೀರಿ, ಅಥವಾ ನಿಮ್ಮದು ಭಾಳ ಚಮತ್ಕಾರಿ ಐತಿ, ಭಾಳ ದೇವಾಗಮ ಚಮತ್ಕಾರಿ ತೋರಿಸಿರ್ತಾನೆ ನಿಮಗೆ ನಮಸ್ಕಾರ ಮಾಡಲಿ. ಆ ಚಮತ್ಕಾರ ಅಂತೂ ಸಾಮಾನ್ಯ ಜನರಲ್ಲೇ ಲೋಕದೊಳಗೂ ಕಾಣಿಸ್ತೈತಿ, ಅದರ ಸಂಬಂಧ ಅಲ್ಲ. ಆ ಚಮತ್ಕಾರ ಬೇರೆಯವರಲ್ಲೂ ಕಾಣಿಸ್ತೈತಿ. ಆದ್ರೆ ನಾವು ನತಮಸ್ತಕ ಆಗ್ತಾ ಇದ್ದೀನಿ, ಅದಕ್ಕೆ ವಿತರ ಆಗ್ತಾ ಸರ್ವಜ್ಞತ ಹಿತೋಪದೇಶಪನ. ಶಾಸ್ತ್ರದೊಳಗೆ ಹೇಳ್ತಾರೋ, ಬಸ್ಸಿಗೆ ಬರುವಾಗ ಮೌನ್ಲೆನ ಬರಬೇಕು, ನಿಯಮ ಮಾಡೋದು. ಹಿಡಿದು ತಕ ಇವತ್ತು ಯಾವಾರ ಶನಿವಾರ ತಕ ಏನಾಗಿತ್ತು ಅದು ಹೋಯ್ತು ಖಾಲಿ ಪಾಠ ನಾಳಿಂದು. ಯಾಕಂದ್ರೆ ಅದರ ಆನಂದನೇ ಬೇರೆ ಐತ್ರಿ. ಧರ್ಮದ ಕಾರ್ಯ ಆನಂದಕ್ಕೆ ಕಾರಣ ಆಗಲಿಲ್ಲಪ್ಪ ಅಂತಂದ್ರೆ ಅದು ಧರ್ಮನ ಅಲ್ಲ. ಧರ್ಮದ ಪ್ರತಿಯೊಂದು ಕಾರ್ಯಗಳ ಕ್ರಿಯೆಗಳ ನನಗೆ ಏನಾಗ್ಬೇಕು ಹೇಳ್ರಿ, ಆನಂದವನ್ನು ಉತ್ಪನ್ನ ಮಾಡ್ತಿರ್ಬೇಕು. ಅದು ಆಕುಲ್ತವನ್ನು ಉತ್ಪನ್ನ ಮಾಡ್ತಿತ್ತಪ್ಪ ಅಂತಂದ್ರೆ ಅದು ಧರ್ಮ ಮಾಡಿ ಏನೂ ಉಪಯೋಗ ಇಲ್ಲ. ಪೂಜಾ ಮಾಡ್ತಿರ್ತೀರಿ, ಅವು ಮತ್ತೊಬ್ರು ಯಾರು ಪಂಡಿತರಾದ್ರು ಬಿಡ್ತಾರೋ, 8 ಮುಗಿಯೋದಿರ್ತೈತೆ ಅದ, ಒಂದು ಭಕ್ತಿ ಅಂದು ಬಿಡ್ತಾನೆ ನಾವು, ಇನ್ನೊಂದು ಭಕ್ತಿ ತೋತನ್ರಿ ಅಂತಾನು ಅಂತರೋ ನೀವು. ಇವರೊಬ್ಬರು ಈಗ ತೊಗೊಳೋದಿತ್ತು, ಇವ್ರದ ಭಕ್ತಿ ಹಿಂದಿನ ತೋಡ್ರ ಆಗ್ಲತ್ತಿತ್ತು, 8 ಗಂಟೆ ಹೋಗೋರಿದ್ದು ನಾವು, ಇವ್ರು ಭಕ್ತಿ ತಂದು ಹಚ್ಚಿರಿ ನೋಡ್ರಿ, ಎಲ್ಲರಿಗೂ ಈಗ ಬರ್ತಿತ್ತು. ಚಲೋ ಆಯ್ತೇನಿಲ್ರಿ? ಸಂಕಲ್ಪ ವಿಕಲ್ಪ ಬಂದು ಅಂದ್ರೆ ಅದಕ್ಕೇನೂ ಇಲ್ಲ. ಕ್ರಿಯೆಯಿಂದ ಸೊನ್ನೆ ಅಂತ ಹೇಳಿದಾರೆ ಧರ್ಮ. ಅದೇ ಬಿಡ್ರಿ, ಕ್ರಿಯೆ ಧರ್ಮ ಅಂತೂ ಭಾಳ ದೂರ ಇರುತ್ತೆ. ನೀವೇ ಹೇಳ್ತೀರಿನಿಲ್ರಿ, ಅವ್ನು ಮ್ಯಾಗಿಂದ ಕುಡ್ಕುದಾನವ, ಒಳಗಿಂದಿಲ್ಲ ಒಂದು ಅಂತೀರೇನಿಲ್ಲ. ಮ್ಯಾಗಿಂದ ಅಟ್ಟಾವ ಚಲೋ ಮಾತಾಡ್ತದ, ಅಟ್ಟಾವ ಕುಡುಕದ ಖರೆ ಬ್ಯಾಡ ಬೇಡ ಅವ್ನು ಒಳಗೆ ಹಾಕಿಟ್ಟಿತ್ತವ ಅಂತೀರೇನಿಲ್ರಿ. ಹಾಂ, ಲೌಕಿಕದಾಗ ಏನು ಮಾಡ್ತೀವಿ, ಇದಂತೂ ಪಾರಲೌಕಿಕದೊಳಗೆ ನೀವು ಹಾಡ ಅಂತೀರಿ ಎಷ್ಟೋ ಸಲ. ಜಿನ ಜಿನ ಅಂದರೆ ಏನೈತಿ, ಜಿನ ಧ್ಯಾನವ ಮಾಡಿದರೆ ಏನೈತಿ, ಹೇಸಿ ಪಾಪವನ್ನು ಮನದಲ್ಲಿ ಇಟ್ಟುಕೊಂಡು ಶಿಖರ ಜಿಗೋದರು ಏನೈತಿ, ಮಡದಿ ಮೇಲೆ ಮನಸ್ಸಿಟ್ಟ ನೀನು ಮಲ್ಲೈಗೆ ಹೋದರು ಏನೈತಿ, ಪುರಾಣ ಓದಿದರೇನೈತಿ, ಪುಸ್ತಕ ಓದಿದರೇನೈತಿ, ನೀರಲ್ಲಿ ನಿಂತುಕೊಂಡು ಮಡಿಯನ್ನು ಉಟ್ಟುಕೊಂಡು ಜನಿವಾರ ಹಾಕಿದರೇನೈತಿ, ಎಷ್ಟು ಗಳಿಸಿದರು ಏನೈತಿ, ನಿನ್ನ ಬಿಟ್ಟ ಮಣಿ ಅದು ಬ್ಯಾರೈತಿ. ನಮಗ ಲೌಕಿಕದೊಳಗೆ ಮೊನ್ನೆ ಓದಾತೀನ್ರಿ, ರತ್ನಗಡ ಸಾವಕಾಶದಾಗ ಬಂದಿದ್ದ ವಿಷಯ. ಈ ಜೀವಕ್ಕೆ ದೇವಗತಿ ಅಸಂಖ್ಯಾತ ಭಾವ ಸಿಗ್ಬೋದು. ದೇವಗತಿ ತಿರಿಯಂಚಿಗತಿ ಅಸಂಖ್ಯಾತ ಭಾವ ಸಿಗ್ಬೋದು. ನರಕಗತಿ
ಅಸಂಖ್ಯಾತ ಭವ ಸಿಗ್ಬೋದು. ಆ ಅಸಂಖ್ಯಾತ ಭವ ಸಿಕ್ಕಾದ ನಂತರ ಮೂರು ಗತೆವು ಇನ್ನು ಏಕೆಂದ್ರೆ ಅಂತ ಹೋಗಿಲ್ಲ ಬಿಡ್ರಿ, ಏಕೆಂದ್ರೆ ಭಾಳ ದೂರ ಇತ್ತು ಲೆಕ್ಕ. ಆ ಅಸಂಖ್ಯಾತ ಸಿಕ್ಕಾದ ನಂತರ ಒಂದು ಮನುಷ್ಯ ಭವ ಸಿಗ್ತೈತೆ ಅಂತ ಹೇಳ್ತಾರೆ. ಎಷ್ಟ್ರಿ? ಅಸಂಖ್ಯಾತ ಮೂರೂ ಗತಿಯೊಳಗೆ ಮೂರೂ ಗತಿದು ಅಸಂಖ್ಯಾತ ಸಿಕ್ಕಂತರ ಒಂದು ಮನುಷ್ಯ ಭವ ಸಿಗ್ತೈತಿ. ಏನು ಮತ್ತೊಂದು ಹೇಳ್ತಾನೆ ಕೇಳ್ರಿ. ರತ್ನಗಣ ಶ್ರಾವಕಾಚಾರ 52ನೇ ನಂಬರ್ ಪೇಜ್ ನಂಬರ್ ಪಂಡಿತ್ ಸದಾಶಿವರಾಜಿ ಹೇಳ್ತಾರು, ಅನಂತ ಮನುಷ್ಯ ಭವ ಸಿಕ್ಕದ ನಂತರ ಏನು ಹೇಳೇನ್ರಿ, ಅನಂತ ಮನುಷ್ಯ ಭವ ಸಿಕ್ಕ ನಂತರ ಒಂದು ಮನುಷ್ಯ ಭವ ಉಚ್ಚ ಕುಲ ಜೈನ ಕುಲ ಸಿಗ್ತೈತಿ, ಒಂದು ಉಚ್ಚ ಕುಲ. ಈಗ ಹೇಳ್ರಿ ಎಷ್ಟು ಮಹಿಮಾ ಬರ್ತೈತ್ರಿ ನಮಗೆ? ಹಾಂ ಹೇಳಿದಾರೆ, ಅದ್ರೊಳಗೆ ಎಷ್ಟೆಲ್ಲ ವಿಶ್ಲೇಷಣೆ ಮಾಡಿದಾರೆ. ಆ್ಯಂಡ್ ನಮಗೆ ಎದ್ರ ಮಹಿಮಾ ಬರ್ತೈತಿ? ಬರೇ ರಕ್ 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 ರಕ್. ಅವಂದು ಅಟ್ಟು ಡಬಲ್ ಆಯಿತು, ಇವಂದು ಇಟ್ಟು ಟಿಬಲ್ ಆಯಿತು. ಟಿಬಲ ತೊಬಲ ಮಣ್ಣು ನಮ್ಮ ಕಿರಣಗೌಡ್ರು ಏನು ತೊಗೊಂಡು ಹೋದ್ರಿ ಕಕ್ಕೋರಿ? ನಮಗೆ ಭೇಟಿ ಆದಾಗ ಮಾತಾಡ್ಸೋರು ನಮ್ಮ ಊರ ಎಳೆ ಅಂತ ಹೇಳಿ. ಎಷ್ಟು ಚಲೋ 106 ಎಕರೆ ಖರೆ. ಏನು ಒಂದೇ ಸೆಕೆಂಡ್ ಹಾರ್ಟ್ ಅಟ್ಯಾಕ್ ಯಾವಾಗ ಆಗ್ತಿತ್ತು ಮನುಷ್ಯನಿಗೆ ಏನು ಗ್ಯಾರಂಟಿ ಐತ್ರಿ? ಹಾಂ ಏನು ತೊಗೊಂಡು ಹೋಗೋದ್ರಿ? ಆಚಾರ್ಯ ಭಗವಂತರು ಹೇಳ್ತಾರಲ್ಲಿ, ಇಂಥ ಮನುಷ್ಯ ಭಾವ ಸಿಕ್ಕ ನಂತರ ಅಂಥ ಮನುಷ್ಯ ಭಾವನ್ನ ನಾ ಎಲ್ಲ ಖರ್ಚು ಮಾಡ್ತಿದ್ದೀನಿ. ಸ್ವಲ್ಪ ವಿವೇಕ ನಾವು ಓದಿದ್ದೇನೆ ಖರೆ, ಈಗ ಓದೇನ್ರಿ ಅದು ಇವೆಲ್ಲ ನೀವು ಕೇಳಿದ್ರಿ. ಕೇವಲ ಕರ್ಣೇಂದ್ರಿಯ ವಿಷಯ ಮಾಡ್ಕೊಂಡ್ರಿ, ಒಳಗೆ ತಗೊಳ್ಳಿಲ್ಲ. ಕೇವಲ ಕರ್ಣೇಂದ್ರಿಯ ವಿಷಯ ಮಾಡ್ಕೊಂಡ್ರಿ, ಚಲೋ ಅನಿಸ್ತು, ಓಣಿಸ್ತು, ಝಾಡಿಸಿದು, ಹೋಗ್ಬಿಟ್ಟು. ಆದರೆ ಕೇಳಿದ್ದಂತರ ಓಹೋ ಇಂಥ ಮಾತನ್ನ ನಾ ಏನು ಆ ಮನುಷ್ಯ ಬಹುದ ಉಪಯೋಗತ ನಾ ಎಷ್ಟು ಮಾಡ್ತಿದ್ದೀನಿ ಅನ್ನೋದು ವಿವೇಕ ಐತೆ ನಮಗೆ. ಅದು ಬಿಟ್ಟು ಒಂದು ಕ್ಷಣ ಒಂದು ಕ್ಷಣ ರೀ ಜಾಗೃತ ಅವಸ್ಥೆ ಬೇಕು ಬೇಡ? ಇಂಥ ಮನುಷ್ಯ ಭವ ಸಿಕ್ಕ ನಂತರ ನನ್ನ ಪರಿಣಾಮ ಡಬಲ್ ಟಿಬಲ್ ಡಬಲ್ ಟಿಬಲ್ ಡಬಲ್ ಟಿಬಲ್ ಎಟ್ಟರ ಹೋಗ್ಸಾವಿ, ಎಟ್ಟರ ತೊಗೊಂಡು ಹೋಗಿ. ನಿನ್ನ ಭಾಗ್ಯ ಇತ್ತಂದ್ರೆ ಬರ್ತೈತಿ, ಕಾಳಜಿ ಮಾಡಬೇಡ. ಏನೋ ಒಂದು ಪೂರ್ವ ಜನ್ಮದಿಂದ ಏನೋ ಉತ್ತಮ ಕುಲ ಸಿಕ್ಕದ ನಂತರ ಪ್ಯೂರ್ ಧರ್ಮ ಅದನ್ನ ಹೇಳಪ್ಪ. ಇಲ್ಲ ಮಾರ್ಕೆಟ್ದಾಗ ಭಾಳ ಅದಾವ ಧರ್ಮ. ಪ್ಯೂರ್ ಧರ್ಮ ಸಿಗಬೇಕಾದ್ರೂ ಪುಣ್ಯ ಬೇಕೋ ಬೇಡ? ಪ್ಯೂರ್ ಧರ್ಮ ಸಿಕ್ಕ ನಂತರ ಓಹೋ ಇದು ಮಾತು ಸತ್ಯ ಅಂತ ಹೇಳೋ ಅಂತರಾತ್ಮ ಹೇಳ್ತಿದ್ದೆ ಇಲ್ಲೋ ಅಂತ ಅಂತರಾತ್ಮಕ್ಕೆ ಹೇಳಕತ್ರೂ ಕೂಡ ನಿರ್ಣಯ ಮಾಡುವಲ್ಲಿ ಉತ್ತಮ ಮಾಹಿತಿ. ನಿನಗೆ ಸಿಕ್ಕದ ಪುಣ್ಯದ ಸಿಕ್ಕಿದ್ರೂ ಕೂಡ ಅದನ್ನ ಏನು ಮಾಡ್ತೀವಿ? ಸಿಕ್ಕಿದ ಪುಣ್ಯದ ಅದನ್ನ ಕಳಿಕ್ರಿ, ಏನೂ ಉಪಯೋಗ ಇಲ್ಲ. ಈಗ ವರ್ತಮಾನದೊಳಗೆ ನಮಗೇನು ಜ್ಞಾನ ಪ್ರಾಪ್ತಿ ಐತಲ್ಲ, ಆ ಜ್ಞಾನದ ಉಪಯೋಗತೆ ಎಲ್ಲಿತ್ತು ಹೇಳ್ರಿ? ವಸ್ತು ಸ್ವರೂಪದ ನಿರ್ಣಯದೊಳಗೆ ಐತದ ಜ್ಞಾನದ ಉಪಯೋಗತೆ. ಆ ಜ್ಞಾನವನ್ನು ಡಬಲ್ ಟಿಬಲ್ ತೊಳಗಿಲ್ಲ. ವರ್ತಮಾನದಾಗ ಏನು ಜ್ಞಾನ ಪ್ರಾಪ್ತಿ ಐತಲ್ಲ, ಜ್ಞಾನವನ್ನು ಎದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದ? ವಸ್ತು ಸ್ವರೂಪದ ನಿರ್ಣಯ ನಾ ತನ್ನದಕ್ಕೆ ನಿರ್ಣಯ ಮಾಡೋದಕ್ಕೆ ಸಾರ್ಥಕತೆ ಐತಿ. ಆಯ್ತು, ಈ ಜ್ಞಾನದ ಎಷ್ಟು ಅಹಂಕಾರ ಪಡೋದ್ರಿ? ಹೋತಾ ಚಟೆ ಬಡಿತ ತಿಳ್ಕೋರಿ, ಹಿಂದಿಂದೆಲ್ಲ ಸಪಾಟ ನೀ ಯಾರಾತ್ ಕೇಳ್ಕೊತ್ಕೊಂಡೋದಾಯ್ತು ನೋಡಿ. ಯಾವ ಜ್ಞಾನದ ಅಹಂಕಾರ ಮಾಡೋನು? ಇದು ಅಲ್ಪ ಜ್ಞಾನದ. ಇಷ್ಟೆಲ್ಲ ನನಗೆ ಗೊತ್ತೈತಿ, ಇಷ್ಟೆಲ್ಲ ನಾ ಆಟ ಶಾಣಿದೀನಿ. ಯಾವುದೂ ಶಣತನ ಅಹಂಕಾರ ಪಡಕ್ಕೆ ಹೋಗ್ಬೇಡ. ಹಾದ್ಯಾಗ ಹೋತಾ ಜರಾ ತೆಲಿಗೆ ಬಿಟ್ಟು ಹೋಯ್ತಂದ್ರೆ ಹಿಂದಿಂದ ಏಟು ಝಡ್ ಎಲ್ಲ ಮರೆತು ಹೋಗ್ತೈತಿ. ಅವಾಗ ನೀ ಯಾರ ಅಂತ ಕೇಳ್ಕೋ ಪರಿಸ್ಥಿತಿ ಬರ್ತೈತಿ. ಅದಕ್ಕೋಸ್ಕರ ಯಾವುದೂ ಅಹಂಕಾರ ಪಡಬಾರ್ದು. ಸಹಜ 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 ಸಹಜ. ಎಲ್ಲಿ ದುಃಖ ಇರ್ತೈತಿ ಅಲ್ಲಿ ಜ್ಞಾನ ಇರಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಎಲ್ಲಿ ಜ್ಞಾನ ಇರ್ತೈತಿ ಅಲ್ಲಿ ದುಃಖ ಇರಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತನಕ ಜ್ಞಾನವನ್ನು ಪ್ರಾಪ್ತ ಮಾಡ್ಕೊಂಡು ನಾವು ದುಃಖಿಯಾಗಿದ್ದೇವೆ. ಇದರರ್ಥ ನಾವು ಜ್ಞಾನವನ್ನು ಪ್ರಾಪ್ತ ಮಾಡ್ಕೊಂಡಿದ್ದೋ ಅಥವಾ ಇಲ್ಲೋ? ದುಃಖಿ ಇದಾದ ಬಳಕ ಜ್ಞಾನ ಏನೂ ಉಪಯೋಗ ಇಲ್ಲ. ಅದಕ್ಕೆ ಪೈಲ ವೀತರಾಗಿ ಅಂದ್ರೆ ಏನ, ಸರ್ವಜ್ಞತಾ ಅಂದ್ರೆ ಏನ, ಹಿತೋಪದೇಶಿ ಅಂದ್ರೆ ಏನ, ವಸ್ತು ಭಗವಂತರ ಸ್ವರೂಪ ಏನ. ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಜೊತೆ ಮಾತಾಡಬೇಕಾದ್ರೆ, ದೊಡ್ಡ ವ್ಯಕ್ತಿ ಜೊತೆ 15 ನಿಮಿಷ ಮಾತಾಡಬೇಕಾದ್ರೆ ನಡಬಾರಕ್ಕೆ ಯಾರೇ ಬಂದ್ರೆ ಅಂತವನಿಗೆ ವೀತರಾಗಿ ಭಗವಂತರ ದರ್ಶನ ಮಾಡೋದ್ನಾಗೆ ಕೈಯಾಗ ಮೊಬೈಲ್ ಹಿಡ್ಕೊಂಡು ದರ್ಶನ ಮಾಡ್ತವೆ. ಹಲೋ ಅಂತ ಹೇಳಿ ಮುಗಿದ ತೀನ್ ಪ್ರದಕ್ಷಿಣಾ ಏನು ಹೇಳಿದಾರಲ್ಲ, ತೀನ್ ಪ್ರದಕ್ಷಿಣಾ ಎದಕ್ಕೆ ಹೇಳಿದರು? ಈ 84 ಲಾಖ ಯೋನಿಗೆ ಚಕ್ಕರ್ ಮಿಟಾಸೋ ಸಲುವಾಗಿ ಅದು ತೀನ್ ಪ್ರದಕ್ಷಿಣಾ ಹೇಳಿದ್ದಾರೆ. ಅದು ರೈಟ್ ಸೈಡ್. ಪೂಜೆ ಭಾಮೇತರ ಹಸ್ತೆ ಅಂತ ಹೇಳ್ತಾರೆ. ಪೂಜೆನೆ ನಮಗೇನು ಯಾರು ಪೂಜೆನೇ ಇರ್ತಾರೋ ಅವ್ರು ಯಾವತ್ತೂ ರೈಟ್ ಸೈಡ್ ಇರ್ಬೇಕು. ಹಂಗ ಯಾವ ತೀರ್ಥಂಕರ್ ಯಾವಾಗ ನಾ ನಿಸ್ಸೈ ಅರ್ಥ ಹೇಳ್ರಪ್ಪ ಇಲ್ಲ. ನಿಸ್ಸೈ ಅಂದ್ರೆ ಅರ್ಥ ಏನ?
ಆಯ್ತು ಹಿಡಿದು ತಕ್ಕ ನಾವು ದರ್ಶನ ಮಾಡಿದೆವು ಅದು ನಿಶ್ಚಯಪೂರ್ವಕ ಮಾಡಿದೆವು ಬಾಲ್ವಾಗ ಪಾಠ ಮಾಡಿದಾಗಂತೂ ಎಲ್ಲರೂ ಓದಿದೆವು ನಾವು ಎಲ್ಲರೂ ನಮಗೆ ಬರ್ತಿತ್ತು ಇದೆಲ್ಲ ಭಯಪಟ್ಟು ತಿಕ್ಕರ ಅದು ಮಾಡಿದೆ ಅದು ಹೇಳಿ ನಿಶ್ಚಯ ಇದರ ಪರದಾದ ಅರ್ಥ ಏನ ಆ ಒಂದು 15 ನಿಮಿಷನೊಳಗೆ ಯಾವ ಭಗವಂತರ ಕೂಡ ಬಿಟ್ರ ಯಾವ ಮನಿ ಮಠ ಹೆಂಡತಿ ಮಕ್ಕಳು ಯಾವ್ದು ಒಂದು ತಲೆ ಬರೋದು ಅದ್ರ ಅರ್ಥ ನಿಶ್ಚಯ ಇತ್ತು ಅಂತ ಎಲ್ಲನೇ ಅದು ಬಸ್ತು ಅಂದ್ರೆ ನಿಶ್ಚಯ ಹೋಯ್ತದೆ 15 ನಿಮಿಷ ಯಾರಿಗೋಸ್ಕರ ಮೀಸಲಿತ್ತಿದ 24 ತಾಸಿನಾಗ 15 ನಿಮಿಷ 10 ನಿಮಿಷ ಯಾರಿಗೋಸ್ಕರ ಆ ಭಗವಂತನ ದರ್ಶನ ಸಲುವಾಗಿತ್ತು ಆ ಭಗವಂತನ ಜೋಡಿ ಮೀಟಿಂಗ್ ಮಾಡೋದಿತ್ತು ನನಗೆ ಯಾವುದೇ ಸಂಸಾರ ವಿಕಲ್ಪ ಕೂಡ ಒಟ್ಟತ್ತಾರೆ ಉಳ್ಕಿದ ಸಮಯದಲ್ಲಿ ನಮ್ಗೆ ಸಿಗ್ತಿತ್ತಿಲ್ಲ ಅದು ಮಾತಾಡ್ಲಕ್ಕ ಸಿಗ್ತಿತ್ತು ಅಥವಾ ಇಲ್ಲೋ ಫೋನ್ ಅದಾವ ರಗಡ್ ಮಾತಾಡೋ ಕೇಳಕ್ಕೆ ಬರ್ತಿತ್ರಿ ಖರೆ ಮತ್ತೆ ನಾವೇನು ಮಾಡ್ತೀವಿ ನೋಡ್ರಿ ಬಸ್ತ್ಯಾಗ ನಾವು ವೀತರಾಗಿ ಭಗವಂತನ ನೀವು ವ್ಯಾಲ್ಯೂ ಕೊಟ್ಟಂಗೆ ಆಯಿತು ನಿಮ್ಗೆ ಹೆಂಗೆ ಇಟ್ಟು ದಿವ್ಸದಾಗ ಸಮ್ಯಕ್ ದರ್ಶನ ಯಾಕೆ ಪ್ರಾಪ್ತ ಆಗಿಲ್ಲ ಹೇಳ್ರಿ ಮೊದಲು ಯಾರನ್ನ ನಾವು ಪೂಜನೀಯ ಅಂತ ತಿಳ್ಕೊಂಡ್ರೆ ಪೂಜನೀಯ ಅಂತ ಅಂತರಂಗ ನಾವು ತೇಳೇ ಇಲ್ಲ ಸುಮ್ ಬರ್ತವೋ ಪೂಜ್ಗಳು ಹಾಕ್ತವೋ ಹೋಗ್ತವು ಆ ಭಗವಂತನ ಮುಂದೆ 3 ಪ್ರದಕ್ಷಿಣೆ ಹಾಕಿ ಕೆಲವೊಂದು ಸಲ ವೇದಿ ಭೀ ಮುಟ್ತಾವ ನಾವು ಮಡಿ ಇರಂಗಿಲ್ಲ ವೇದಿ ಮುಟ್ತಾವ ನಾವು ಎತ್ತರದ ವೇದಿ ಇಲ್ದನ ಮಡಿ ಇಲ್ದನ ವೇದಿ ಮುಟ್ಟೋದಾಗ್ಲಿ ಅಥವಾ ಪ್ರವೇಶ ಆಗೋದಾಗ್ಲಿ ಎಷ್ಟು ಶುದ್ಧತೆ ಐತಿ ಎದ್ರ ಸಲ ಪವಿತ್ರತೆ ಐತೆ ನಿರ್ಮಲತೆ ಐತಿ ಪ್ರತಿಯೊಂದು ವಿಷಯನ ಶಾಸ್ತ್ರದಾಗ ಬರಿಬೇಕತ್ತೆ ಅಂದ್ರೆ ರೂಲ್ಸ್ ಇಲ್ರಿ ಕೆಲವೊಂದು ವಿಷಯವನ್ನು ನಾವು ಕೇಳಿ ನೋಡಿ ತಿಳ್ಕೊಬೇಕಾಗ್ತಿ ಪ್ರತಿಯೊಂದು ವಿಷಯ ಬರ್ಕೋತ ಹೋದ್ರೆ ಮತ್ತೆ ಶಾಸ್ತ್ರ ಎಟ್ಟಾದವ್ರಿ ಅವ ಅದು ಮಡಿ ಅದಕ್ಕೆ ಹೇಳಿದಾರಪ್ಪ ಅಂದ್ರೆ ಪವಿತ್ರತೆ ಐತ ಪವಿತ್ರತೆಯಿಂದ ಭಾವ ಏನಾಗ್ತದೆ ಪರಿಣಾಮದ ವಿಶುದ್ಧಿ ಆಗ್ತೈತಿ ಆ ಭಗವಂತನ ದರ್ಶನ ಮಾಡುವಾಗ ಯಾವುದು ಒಂದೂ ವಿಕಲ್ಪ ಮಾಡಬಾರ್ದು ಮತ್ತು ಭಗವಂತನ ದರ್ಶನ ಮಾಡುವಾಗ ಪೈಲ ಭಗವಂತರ ಕಣ್ಣು ತುಂಬ ನೋಡ್ಬೇಕು ಪೈಲ ಮನೆಯಾಗಿ ಟಿ ವಿ ಕಣ್ಣು ತೆಗೆದು ನೋಡ್ತಿರ್ತವೆ ಅದರೊಳಗಂತೂ ಸಂಸಾರ ವಿಷಯಕ್ಕೆ ಹೋಗಳು ಅದನ್ನೇ ಕಣ್ಣು ತೆಗೆದು ನೋಡೋದ ಮತ್ತು ಭಗವಂತರ ದರ್ಶನ ಮಾಡುವಾಗ ಕಣ್ಣು ಮುಚ್ಚಿ ಮಾಡೋದು ಯಾವ ಇತರಾಗಿ ಭಗವಂತ ತ್ರಿಲೋಕಿನಾಥನ ಭಗವಂತರ ದರ್ಶನ ಮಾಡೋ ಪೈಲ ಪೂರ್ತಿ ಸರ್ವಾಂಗವನ್ನು ನೋಡೋದು ಆ ಸರ್ವಾಂಗ ಏನಂತ ಸಂದೇಶ ಕೊಡ್ಕೈತಿ ಭಗವಂತರ ಮೊದಲನೇದ ವೀತರಾಗ್ತ ತಾಕತ್ ಎಟ್ಟಿತ್ರಿ ನಾ ಯಾವ ಜೀವದ ಪ್ರತಿ ರಾಗಿಲ್ಲ ಯಾವ ಜೀವದ ಪ್ರತಿ ದ್ವೇಷ ಇಲ್ಲ ನಮ್ಮ ಭಗವಂತರ ಇಡೀ ಇಂಡಿಯಾದಾಗ ನಮ್ಮ ತೀರ್ಥಂಕರ ಮೂರ್ತಿ ಯಾವರ ಹಿಂಗೆ ಒಂದು ಕೂತದ ಇದಾವ್ರಿ ಮೂರ್ತಿ ಹಿಂಗೆ ಕೂತದವ ಇಡೀ ಇಂಡಿಯಾದಾಗ ಎಲ್ಲಿ ದಿಗಂಬರ ಸೇನ್ ಸಮಾಜ ಇಟ್ಲ ಯಾವ ಒಂದು ಮೂರ್ತಿ ಕೂಡ ಪದ್ಮಾಸನದಿಂದ ನಾಸಾ ದೃಷ್ಟಿಯಿಂದ ಕಣ್ಣು ಮುಚ್ಚಿಲ್ಲ ನಾಸಾ ದೃಷ್ಟಿಯಿಂದ ವೀತರಾಗತ ಅಂದ್ರೆ ಅರ್ಥ ಏನ ನೀವೆಷ್ಟು ಪೂಜೆ ಮಾಡು ವೈಭವ ತೋರಿಸು ಅಥವಾ ನೀ ಏನು ಬೇಕಾದ್ರೆ ಮಾಡು ನಿನ್ನ ಪ್ರತಿ ರಾಗ ಉತ್ಪನ್ನ ಆಗಂಗಿಲ್ಲ ನೀವೆಷ್ಟು ಬೇಕಾಗಟ್ಟು ಹೊಗಳು ತೆಗಳು ಅವ್ರಿಗೆ ಏನು ಬೇಕಾದ ಉಪಸರ್ಗ ಮಾಡು ನಿನ್ನ ಪ್ರತಿ ದ್ವೇಷ ಮಾಡಂಗಿಲ್ಲ ಶಾಂತ ಮುದ್ರ ತಾಕತ್ ಬೇಕಾದೈತ್ರಿ ಇದಕ್ಕೆ ರಾಗ ಮತ್ತು ಶಾಂತ ಕುಂಡಾಗ ಭಾಳ ತಾಕತ್ ಬೇಕು ರಾಗನೂ ಮಾಡೋದಿಲ್ಲ ದ್ವೇಷನೂ ಮಾಡೋಂಗಿಲ್ಲ ಅನಾದಿ ಕಾಲದಿಂದ ಇದನ್ನು ಮಾಡ್ಕೋತ ಬಂದವ್ರಲ್ಲ ನಾವು ಪ್ರತಿಯೊಂದು ಯಾವುದೇ ಒಂದು ಪರಿಣಾಮ ಆಯಿತು ಅದ್ರೊಳಗೆ ರಾಗರ ಮಾಡ್ತು ದ್ವೇಷ ಮಾಡ್ತು ಆ ರಾಗ ದ್ವೇಷರಹಿತವನ್ನು ಜಗತ್ತನ್ನು ಹೆಂಗೆ ನೋಡ್ತಿರ್ತಾರಪ್ಪ ಅಂದ್ರೆ ಅಲ್ಲಿ ಯಾವ ಬಡವ ಬೈಂದಪ್ಪ ಅಂತಂದ್ರೆ ಕಣ್ಣು ತೆಗೆದು ನೋಡ್ತಾರೋ ಅಥವಾ ಇಲ್ಲೋ ಒಂದೇ ನಮೂನಿ ಇರ್ತಾರೆ ಭಾಳ ದೊಡ್ಡ ವ್ಯಕ್ತಿ ಬೇನಪ್ಪ ಅಂತಂದ್ರೆ ಒಂದೇ ನಮೂನಿ ಇರ್ತಾರೆ ಭಾಳ ಶ್ರೇಷ್ಠ ವ್ಯಕ್ತಿ ಬೇನಪ್ಪ ಅಂತಂದ್ರೆ ಒಂದೇ ಜಗತ್ ತ್ರಿಲೋಕಿ ಯಾವ್ದು ಏಕೆಂದ್ರೆ ಹಿಡ್ಕೊಂಡು ಯಾವ ಜೀವಿದ್ರೂ ಕೂಡ ಶಾಂತ ವೀತರಾಗ ಪರಿಣಾಮ ಅಂಥ ವೀತರಾಗಿ ಭಗವಂತರ ದರ್ಶನ ಮಾಡ್ತಾ ನಮಗೆ ಆನಂದ ಅನ್ನಬೇಕು ಹೆಂಗೆ ಕುಯ್ದಾರೆ ನೋಡಿ ಎಲ್ಲ ಜಗತ್ತನ್ನು ಮತ್ತು ಸರ್ವಜ್ಞಿತ ಇಡೀ ಜಗತ್ತನ್ನೆಲ್ಲ ತಿಳ್ಕೊಂಡಾರ್ರಿ ಎಲ್ಲ ಗೊತ್ತೈತೆ ಆದರೂ ಹೆಂಗದಾರು ನಮಗೆ 4-5 ಅಕ್ಷರ ಗೊತ್ತಿರಂಗಿಲ್ಲ ನಾಳೆ ಏನಾಗೋದಿತ್ತದು ಗೊತ್ತಾಯ್ತಂದ್ರೆ ಸಾಕು ಊರ ಮಂದಿಗೆಲ್ಲ ಹೇಳ್ತಾನೆ ನನಗೆ ಗೊತ್ತಿತ್ತು ಸರ್ ಇವರಂತೂ 3 ಲೋಕಾಲೋಕಗಳನ್ನು ಪ್ರತ್ಯಕ್ಷವಾಗಿ ನೋಡ್ತಾರೆ ಪ್ರತ್ಯಕ್ಷವಾಗಿ ಕಣ್ಣು ತುಂಬ ಕಾಣಿಸ್ಕತ್ರೂ ಕೂಡ ಅದನ್ನು ಶಾಂತ ಭಾವದಿಂದ ನೋಡ್ಲಾಕು ತಾಕತ್ ಬೇಕಾಗಿ ನಮಗೆ ಯಾವ್ದಾರ ಒಂದು ವಿಷಯ ಗೊತ್ತಾಗಿತ್ತಂದ್ರೆ ಅಥವಾ ನಾಳೆ ನಾವು ರೀತಿ ನಾಳೆದಂದ್ರೆ ಎಷ್ಟು ನನಗೆ ಕ್ಯೂರಿಯಾಸಿಟಿ ಇರ್ತೀವಿ ಯಾವಾಗ ಯಾರಿಗಾರ ಹೇಳೇನು ಯಾವಾಗ ಯಾರು ನನಗೆ ಗೊತ್ತಿತ್ತು ಅದು ನನಗೆ ಪೈಲ ಗೊತ್ತಿತ್ತು ಇವ್ಯಾಗ ತೋರಿಸ್ತಾರಲ್ಲ ನಮ್ಮಲ್ಲಿ ಮೊದಲು ಅಂತ ಹೇಳಿ ಹಂಗೈತ್ರಿ ನಮ್ಮಲ್ಲಿ ಮೊದಲು ತಂದಾಗ ಸರ್ವಜ್ಞತಾ ಇದ್ರೂ ಕೂಡ ಎಷ್ಟು ಶಾಂತ ಭಾವದಿಂದ ಕೂತಿದರು ಎಲ್ಲ ಗೊತ್ತಿದ್ರು ಮತ್ತೆ ನಾಳೆನೇ ಯಾವ ಜೀವದ ಏನಾಗೋದೈತಿ ಇದನ್ನೇನಾಗೋದೈತಿ ಎಲ್ಲ ಗೊತ್ತಿದ್ರು ಕೂಡ ಹೆಂಗಿದರು ಶಾಂತ
ಅಂಥ ವೀತರಾಗಿ ಸರ್ವಜ್ಞ ಹಿತೋಪದೇಶಿ ಬಿಟ್ಟ ಮತ್ತೆಲ್ಲೇ ನನ್ನ ಕಡೆ ದರ್ಶನ ಮಾಡುವಂಥ ನನ್ನ ಕಣ್ಣುಗಳು ಹೋಗ್ತಾವಪ್ಪ ಅಂತಂದ್ರೆ ಈ ಜೀವ ಇಂಥ ಧರ್ಮದಾಗ ಹುಟ್ಟಿಯೂ ಕೂಡ ಏನು ಸಾರ್ಥಕ ಆಯ್ತು? ಭಕ್ತಮರು ಓದ್ತಾವ ಇಲ್ಲೋ? ಹೇ ಪ್ರಭು, ನಿಮ್ಮ ದರ್ಶನ ಮಾಡಿದ ನಂತರ ಮತ್ತೊಬ್ರು ದರ್ಶನ ಮಾಡ್ಲಕ್ಕಂತ ನಂಗೆ ಹೋಗಂಗೆ ಇಲ್ಲ. ಮುಂದೆ ಹಿತೋಪದೇಶ. ಹಿತೋಪದೇಶ ಅಂದ್ರೆ ಏನ್ರಿ? ನಿನಗೆ ಚಲೋ ಆಗಲಿ, ಮಕ್ಕಳು ಮರಿ ಆಗಲಿ, ಅಥವಾ ನಿನ್ನ ಸಂಸಾರ ವಾಡಸ್ಲಿ, ನಿನ್ನ 10 ಎಕರೆ 50 ಎಕರೆ ಆಗಲಿ, ಇದ ಹಿತೋಪದೇಶ? ಹಿತೋಪದೇಶ ಅಂದ್ರೆ ಏನ್ರಿ? ಹಿತೋಪದೇಶ ಅರ್ಥಾರ್ಥ ಯಾವ ಸಂಸಾರವನ್ನ ನೀವು ತ್ಯಾಗ ಮಾಡಿ ಹೋಗಿದ್ದೀರಿ. ಈಗ ರತ್ನ ಜಡಿತ ಎಲ್ಲ ಬಿಟ್ಟು ಹೋಗಿದಾರೆ ನಮ್ಮೆಲ್ಲ ತೀರ್ಥಂಕರ. ಅವ್ರಿಗೇನು ಕಡಿಮೆ ಇತ್ತು ಹೇಳಿ? ರಾಜ ವೈಭವ. ಎಲ್ಲ ವೈಭವನ್ನ ತ್ಯಾಗ ಮಾಡಿದಂತಹ ತೀರ್ಥಂಕರಿಗೆ ಅವ್ರಿಗೆ ಗೊತ್ತಾಯ್ತು ವೈಭವದೊಳಗೆ ಸುಖ ಇಲ್ಲ, ಸುಖ ಇರೋದು ನನ್ನ ಆತ್ಮದೊಳಗೆ. ಅಂಥ ವೈಭವವನ್ನ ತ್ಯಾಗ ಮಾಡಿದಂತಹ ವ್ಯಕ್ತಿ ಹತ್ರ ಹೋಗಿ, ಹೇ ಪ್ರಭು ನನಗೇನಾರೇ ಮಾಡುವಟ್ರ, ಕೋರ್ಟ್ ಕೇಸ್ ಭಾಳ ಐತಿ, ದವಾಖಾನೆ ಭಾಳ ಖರ್ಚು ನಡೆದೈತಿ, ನೀ ಏನು ಮಾಡ್ತಿ ಗೊತ್ತಿಲ್ಲ, ಇದೊಂದು ಮಾಡು. ಯಾವುದು ದಾರ ಕಟ್ಕೊಂಡ್ರೆ ಆತೈತ್ರಿ? ಹಸಿರು ದಾರೋ ಕೆಂಪು ದಾರೋ ಪಂಚರಂಗಿ ದಾರೋ? ಯಾವ ಉಂಗುರದೊಳಗೆ ಯಾವ ಹಳಕಂದ್ರೆ ಅಂತ ಎಲ್ಲ ತೀರ್ಥಂಕರು ಅವರು ಕೂಡ ಯಾವಾಗ ಪಾಶ್ನಾಥ್ ತೀರ್ಥಂಕರಿಗೆ ಉಪಸರ್ಗ ಹಾಕತ್ತಿತ್ತು, ಕಮಟ್ ಉಪಸರ್ಗ ಮಾಡ್ಕತ್ತಿದ್ದ, ಅವರು ಒಂದು ಯಾವ್ದಾರು ಒಂದು ದಾರ ಅಟ್ ಕಟ್ಕೊಂಡು ಕೂತಿರೋ ಕಮಟ್ ಉಪಸರ್ಗ ಮಾಡ್ಕಿಲ್ಲಾಗಿದ್ದ. ಹಿತದ ಉಪದೇಶ ಅರ್ಥಾರ್ಥ ಏನ? ಇಲ್ಲಿ ತಗೋ, ನಿನಗೆ ಚಲೋ ಆಗ್ತೈತಿ. ನೋಡ್ರಿ, ಮಹಾವೀರ್ ಭಗವಾನ್ರಾಗ್ಲಿ ಆದಿನಾಥ ಪ್ರಭು ಆಗಲಿ ಏನು ಉಪದೇಶ ಮಾಡಿದಾರಪ್ಪ ಅಂತಂದ್ರೆ, ಒಂದು ದ್ರವ್ಯದ ಕೆಲಸ ಮತ್ತೊಂದು ದ್ರವ್ಯ ಮಾಡಂಗಿಲ್ಲ, ಪ್ರತಿಯೊಂದು ದ್ರವ್ಯ ಸ್ವತಂತ್ರ ರೂಪದಿಂದ ಪರಿಣಾಮ ಮಾಡ್ತದೆ ಅಂತ ಹೇಳ್ತಕ್ಕಂಥ ಆ ಆದಿಪ್ರಭು ಹಿಡ್ಕೊಂಡ ಭಗವಾನ್ ಮಹಾವೀರ್ ತಕ ಉಪದೇಶದ ಎಷ್ಟೋ ಆಚಾರ್ಯ ಸಂತರು ಉಪದೇಶ ಕೊಟ್ಟಿದರು. ಎಷ್ಟೋ ದಿಗಂಬರ ಭಾವಿಲಿಂಗಿ ಸಂತರು ತಮ್ಮ ಸ್ವರೂಪದೊಳಗೆ ಮುಳುಗೇಳಿ ಆ ಉಪದೇಶ ಕೊಟ್ಟಿದರು. ಅವರ ಬಾಯಾಗ ಅಥವಾ ಯಾರ ಬಾಯಾಗ ಬೈ ಚಾನ್ಸ್ ನನ್ನ ಬಾಯಾಗರೆ ಇದು ತಗೋ ನಿನಗೆ ಸಂಸಾರದಾಗ ಚಲೋ ಆಗ್ತೈತಿಪ್ಪ ಅಂತ ಹೇಳಿದ್ರೆ ಆ ತೀರ್ಥಂಕರ ಭಗವಂತರ ವಿರೋಧ ಮಾಡ್ದಂಗೆ ಆಗ್ತಿತ್ತು ಅಥವಾ ಇಲ್ಲೋ? ಅವ್ರು ಇದನ್ನ ಉಪದೇಶ ಕೊಟ್ಟಿದರು. ಈಗ ಸರ್ವಾಂಗದಿಂದ ಯಾವ ಸಮೋಷಣದೊಳಗೆ ತೀರ್ಥಂಕರ ಭಗವಂತರ ದಿವ್ಯಧ್ವನಿ ಹೊರಡ್ತಿತ್ತು, ಆ ದಿವ್ಯಧ್ವನಿ ಏನು ಹೊರಡ್ತು? ವಸ್ತು ಸ್ವರೂಪವನ್ನ ಹೇಳಿ ಜೀವಕ ಧರ್ಮ ಮಾರ್ಗವನ್ನ ತಿಳಿಸಿಕೊಟ್ರೆ ಹೆಂಗ? ನಿನ್ನಲ್ಲೇ ಐತ ನಿನ್ನ ಆತ್ಮ, ನೀನೂ ಕೂಡ ತಿಳ್ಕೊಂಡು ನನ್ನ ಹಂಗೆ ತಿಳ್ಕೊಂಡು ಇದು ಮೋಕ್ಷ ಮಾರ್ಗ ಹೇಳಿದಾರೆ ಹೊರತಾಗಿ ಇಲ್ಲಿ ಹೋಗು ನಿನಗೆ ಚಲೋ ಆಗ್ತೈತಿ ಅಂತ ಹೇಳಿ ಎಲ್ಲೂ ಕೂಡ ವಿತರಾಗಿ ಭಗವಂತರ ಉಪದೇಶ ಇಲ್ಲ. ಹಿತೋಪದೇಶ ಅಂದ್ರೆ ಏನು? ಸಂಸಾರದ ಉಪದೇಶ. ಮತ್ತು ನೀ ಯಾಕೆ ಬಿಟ್ಟು ಹೋದ್ರ ಪೈಲಾದ ಪ್ರಶ್ನೆ ಬೇಕಾಗಿತ್ತು. ಇತ್ತನಿಲ್ಲ ಸುಖ, ವೈಭವದಾಗ ಸುಖ ಇತ್ತನಿಲ್ಲ. ಯಾವ ವೈಭವವನ್ನು ನಾ ಡಿಮಾಂಡ್ ಹಿಡ್ಕಲಿಲ್ಲ ಭಗವಂತರ ಮುಂದೆ, ಆ ವೈಭವವನ್ನ ಅವ್ರು ಬಿಟ್ಟಿದಾರೋ ಅಥವಾ ಏನು ಮಾಡ್ಯಾರ? ತುಚ್ಛತೆ ಬಿಟ್ಟು ಹೋದ್ರೆ ತೃಣ ಸಮ ಜಾನಕರ್. ಆ ಬಿಟ್ಟು ಹೋದಂಥ ಆ ವೈಭವನ್ನ ಅವ್ರು ಬ್ಯಾಡ ಅಂತ ಹೇಳಿದಾರು, ಮತ್ತು ಅವ್ರ ಹತ್ರ ಹೋಗಿ ಏನು ಕೇಳ್ತೀನಿ? ಅದು ಬಿಡ, ಅವ್ರ ಹತ್ರ ಚಕ್ರವರ್ತಿ ಯಾರ? ಶಾಂತಿ ಕುಂತುವರಹ 3 ಜನ ತೀರ್ಥಂಕರಿದ್ರು, ಕಾಮದೇವ್ ಇದ್ರು, ಚಕ್ರವರ್ತಿ, ಮಲೇಚಿಖಂಡ, ಆರಿಖಂಡ. ಇದೇನು ಪೂರ್ತಿ ವರ್ಲ್ಡ್ ಐತ್ರಲ್ಲ, ಇದು ಪೂರ್ತಿ ಒಂದು ವರ್ಲ್ಡ್, ಒಂದು ಹನಿ ಬರಾಬರ ಸಮುದ್ರದಾಗ ಒಂದು ಹನಿ ಇದ್ದಂಗತ್ತೆ. ಎಷ್ಟ್ರಿ? ಇಡೀ ವರ್ಲ್ಡ್ ಏನೈತ್ರಲ್ಲ, ಇದು ಆ ಸಮುದ್ರದ ಒಂದು ಹನಿ ತೆಗೆದ್ರೆ ಆ ಇಡೀ ವಿಶ್ವ ಆಗ್ತಿತ್ತು. ಅಂತ 6 ಖಂಡದ ಅಧಿಪತಿ ಚಕ್ರವರ್ತಿ ಪ್ರಭು ಅಷ್ಟೆಲ್ಲ ತ್ಯಾಗ ಮಾಡಿ ದೀಕ್ಷಾ ತಗೊಂಡು ಹೋಗಿದಾರಪ್ಪ ಅಂತಂದ್ರೆ ಅರ್ಥ ಸುಖ ಇದ್ರೊಳಗಿತ್ತು ಅದ್ರೊಳಗಿತ್ತು. ಈ ಸುಖ ಎಲ್ಲಿತ್ತದ? ಅಲ್ಲಿತ್ತ. ಅಂತ ತ್ಯಾಗ ಯಾಕೆ ಮಾಡ್ರಿ ಅಂತ? ಸುಖ ಇತ್ತಂದ್ರೆ ಇಡಬೇಕಾಗಿತ್ತು. ಅವ್ರು ದೀಕ್ಷಾ ತಗೊಳ್ಳೋ ಅವಶ್ಯಕತೆ ಏನು ಬೇಕಾಗಿತ್ತು? ಹಾತ್ ಮೇ ಪೀಚಿ ಕಮಂಡಲ್ ಜಂಗಲ್ ತಕ್ ಯಾಕೆ ಹೋಗೋ ಅವಶ್ಯಕತೆ ಇತ್ತು? ಸುಖ ಇತ್ತೋ ಅಥವಾ ಇಲ್ಲೋ? ಆ ಇಂದ್ರಿಯ ಸುಖ ತ್ಯಾಗ ಮಾಡಿ ಕೈಯಾಗ ಪಿಚ್ಚಿ ಕಮಂಡ್ಲು ಹಿಡ್ಕೊಂಡ ವಸ್ತ್ರ ನಿರ್ವಸ್ತ್ರ ದಿಗಂಬರಾಗಿ, ವಸ್ತ್ರ ಹಾಕೊಡ್ತೊಳಗೂ ಸುಖ ಇಲ್ಲ, ನಿರ್ವಸ್ತ್ರ ಆಗಿ ಯಾವ ಧನದೊಳಗೆ ನಾ ಸುಖ ತಿಳಕಿದೇನೋ ಅದು ಧನ ಎಷ್ಟು ದಿವಸಕ್ಕ ಬರ್ಕೋದೈತಿ? ಮತ್ತೊಂದು ನಿಮಗೆ ಪರ್ಮನೆಂಟ್ ಸುಖ ಬೇಕು ಅಂಡ್ ಟೆಂಪ್ರವರಿ ಸುಖ ಬೇಕು, ಅದು ಬೇಕಾಗಿತ್ತು. ಪರ್ಮನೆಂಟ್ ಬೇಕು, ಟೆಂಪ್ರವರಿ ಬೇಕು.
ಹೇಳುವಾಗಂತೂ ಹೇಳ್ತಾವ್ರು ನಾವು, ಉತ್ತರ ಅಂತೂ ಎಲ್ಲರೂ ಶಾಣೆ ಅದಾವ. ಪ್ರವಚನದಾಗ ಏನೈತ್ಲಿ ಅವು ಡೈಲಾಕ್ಟಿಕ್ಸ್ ಅದಾವ ನಮ್ಮ. ಚರ್ಯಾಮಿ ಅನಾವು ಚೀಸ್ ನೋಡ್ರಿ, ಆಚರಣೆದಾಗ ಬರಲಿಲ್ಲ ಬೇಕಾರೆ ಬಿಡಲಿಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ. ಈಗ ಏನು ಹೇಳತ್ತೇನ್ರಿ, ಆಚರಣೆದಾಗ ಈಗ ಬರಬೇಕು ನಾಳೆ ಬರಬೇಕು, ಅದು ಯಾವಾಗ ಯೋಗ್ಯತೆ ಅನುಸಾರ ಬರ್ತಿತ್ತು, ಅದು ಭಾಳ ಅದು ಬಂದೇ ತಿಂದಿಲ್ಲ ನಾಳೆ. ಪೈಲ ಹೃದಯ ಸ್ವೀಕಾರ ಮಾಡ್ತಿತ್ತು, ಅದನ್ನ ಪೈಲೆ ನಿರ್ಣಯ ಮಾಡ್ಕೊ. ಪೈಲೆ ಸ್ವೀಕಾರ ಮಾಡಿ, ಮುಂದಿನ ನೋಡ್ನು ಪೈಲೆ ಸ್ವೀಕಾರ ಮಾಡಲಿ ಅಂದ್ರೆ ಬುದ್ಧಿ ಹೇಳು ಮಾಡ, ಬುದ್ಧಿ ಹೇಳು ಬಂದಾಗ ಬುದ್ಧಿ ಹೇಳಕ್ಕೆ ಹೆಂಗೆ ಬರ್ತಿತ್ರಿ. ಪೈಲೆ ನೀನು ಸ್ವೀಕಾರ ಮಾಡ್ಲ, ಇದು ಸತ್ಯ ಐತೇಳಿ ಸ್ವೀಕಾರ ಮಾಡ. ಅದು ಹಿಂದಿಲ್ಲ ನಾಳೆ ಅಂದ್ರೆ ಇವತ್ತಾಗಲಿ, ಸೋಮವಾರ ಆಗಲಿ, ಮಂಗಳವಾರ ಆಗಲಿ, ಒಂದು ತಿಂಗಳಾಗಲಿ, ವರ್ಷ ಆಗಲಿ, 2 ವರ್ಷ ಆಗಲಿ, ಖರೆ ಹೃದಯ ಹೇಳಬೇಕು ಇದೇ ಸತ್ಯ ಧರ್ಮ ಐತೈತಿ. ನೆಸಿಕ್ನಾಗ ರಾತ್ರಿ 12 ಗಂಟೆಗೆ ಕೆಡಿಸ್ಲಿ ಅಥವಾ 2 ಗಂಟೆಗೆ ಕಳಿಸ್ಲಿ, ಅದ ಯಾವುದೇ ಒಂದು ಸಂದರ್ಭದಾಗ ಅನಿಸ್ಲಿ, ಅನಿಸ್ಬೇಕು ನನ್ನ ಹೃದಯ ವೀತರಾಗ ಧರ್ಮ ಸತ್ಯ ಧರ್ಮ ಐತೇಳಿ ಯಾವಾಗ ಹೃದಯ ಹೇಳ್ತಿತ್ತಲ್ಲ, ಅವಾಗ ಇದರ ಅರ್ಥ ಹಿಂದಿಲ್ಲ ಅನ್ನೋದು ಕಲ್ಯಾಣ ಆಗೇ ಆಗ್ತಿತ್ತು. ಪೆಲ್ಲ ಸ್ವೀಕಾರ ಮಾಡ್ಕೊ ತಯಾರಿಲ್ಲ ನೀ, ಮತ್ತೆ ನೀನು ಹೆಂಗೆ ಬುದ್ಧಿ ಹೇಳವ. ಅದಕ್ಕೋಸ್ಕರ ಯಾವ ಹಿತದ ಉಪದೇಶವನ್ನು ಆಚಾರ್ಯ ಭಗವಂತರು ಹೇಳ್ತಾರಲ್ಲ, ಹಿತ ಅರ್ಥಾರ್ಥ ಅವಿನಾಶಿ ಕಲ್ಯಾಣ ಹೋ. ಅವಿನಾಶಿ ಅರ್ಥಾತ್ ನಿನ್ನ ಜನ್ಮ ಮರಣ ನಾಶವಾಗಲಿ. ಪೂಜಾ ಭೀ ಮಾಡ್ತೇವೆ ನೋಡ್ರಿ, ಪೂಜಾ ಮಾಡ್ತಿರ್ತೀರಿ, ಕ್ಷುಧಾರೋಗ ವಿನಾಶನಾಯ ನೈವೇದ್ಯ ನಿರ್ಪಾಂತಿ ಸ್ವಾಹ ಅಂತೀರಿ. ಬೈ ಚಾನ್ಸ್ ಭಗವಾನ್ ಖುಷಿಯಾಗಿ ನಿಮ್ಮ ಮಾತು ಕೇಳಿದ, ಬೈ ಚಾನ್ಸ್ ನಿಮ್ಗೆ ಕ್ಷುಧಾ ಎಲ್ಲ ಏನು ಮಾಡಿದ, ಹಸು ಎಲ್ಲ ನಾಶ ಮಾಡಿದ. ಸಂಜೆಗೆ ಅಂದ್ರೆ ಡಾಕ್ಟರ್ ಕಡೆ ಹೋಗ್ತವ್ರು, ಡಾಕ್ಟ್ರು ಒಟ್ಟ ಹಸು ಆಗೋಲ್ಲ ರೀ. ಹಾಂ ಹೋಗ್ತಾವಲ್ಲೋ. ಹಾಂ ಕ್ಷುಧಾರೋಗ ನಿವಾರಣೆ ನೈವೇದ್ಯ ನಿರ್ಪಾಂತಿ ಸ್ವಾದ ಅರ್ಥೇನ, ನನಗೆ ಒಟ್ಟ ಕ್ಷುಧಾ ಹಸು ಆಗಬಾರ್ದು, ಅದ್ರ ಸಂಬಂಧ ಅಡುಗೆ ಹಾಕಿರಿ. 2-3 ದಿವಸ ಆಯ್ತು ಒಟ್ಟ ಹಸುನ ಆಗೋಲ್ಲ. ಭಗವಂತ ಕೇಳಿ ಖುಷಿ ಆದ, ಅವ ಇವತ್ತು ನಿಮ್ಗೆ ಭಕ್ತಿ ಕೇಳಿ ಒಟ್ಟ ಭಾಳ ದಿವಸ ಆಯ್ತು ಮಾಡ್ತಾರು, ಖುಷಿ ಆಗಿ ಹಂಗೆ ಬಿಟ್ಟಂದ್ರೆ 4-5 ದಿವಸ ಮಾಡಿ ಡಾಕ್ಟ್ರ್ ಕಡೆ ಹೋಗ್ತಾರೆ. ಡಾಕ್ಟ್ರ್ ಒಟ್ಟ ಹಸು ಹೋಗಲು ಟಾನಿಕ್ ಬರೆದು ಕೊಡ್ರಿ. ಆ ಡಾಕ್ಟ್ರ್ ಅಂದಂದ್ರೆ ನೀವು ಬಹುಶಃ ಕೇಳಿರ್ಲ ಬಸ್ತ್ಯಾಗ, ಆ ಭಗವಂತ ನನಗೂ ಬಂದು ಹೇಳ್ಯಾನೋ, ಅದಕ್ಕೆ ಔಷಧ ಏನು ಕೊಡಂಗಿಲ್ಲ ಅಂದ್ರೆ ಹಂಗಾದ್ರೆ ಬೇಡ. ನಾವು ಪ್ರತಿ ದಿವಸ ಬಸ್ತಿಗೆ ಬರ್ತೇವೆ, ಪ್ರತಿ ದಿವಸ ಅದೇ ಡೈಲಾಗ್ ಹೇಳ್ತೇವೆ ಭಗವಂತಗೆ. ಭಗವಂತಿಗೆ ಏನು ಅನಿಸ್ತೈತಿ, ತಮ್ಮ ಬಸ್ತಿಗೆ ಬರೋಕತ್ತು 8 ವರ್ಷ ಆಯ್ತು ಕೇಳ್ತಾವ ನಾವು. ಹಾಂ ಬರ್ತಿ ಅದೇ 6:46, 7, 5 ಗಂಟೆಗೆ ಬರ್ತಿ, ಹಂಗೆ ಪುಷ್ಕಳ ಆಗ್ತಿ, ಅದೇ ಮಂತ್ರ ಆಯ್ತಿ, ಬರ್ತಿ ಓದ್ತಿ, ಏನು ಹೊಸದು ಮಾಡಿ ಹೇಳ. ನಾನು ಕೇಳಿ ನೀನು ಹಾಕಿದಿ, ಅದೇ ದಿವಸ ಅದೇ ಹೇಳ್ತಾನ. ಮತ್ತು ಭಕ್ತಿಯೊಳಗ ಶರೀರಿಸಿದ ಭಗವಾ ಆದರ್ಶ ತುಮಿ ಮೇರೆ. ವಚನದೊಳಗರೆ ಅಸರೀರಿ ಭಗವಾನ್ ಅಂತ ಹೇಳಿ ಆದರ್ಶ, ಮತ್ತು ಕಾರ್ಯದೊಳಗ ಮತ್ತೊಂದು ವಿಚಿತ್ರತೆ ಹೇಳ್ತಾನೆ ಕೇಳ್ರಿ. ಭಕ್ತಿ ಮಾಡ್ತಿರ್ತಾವ್ರಲ್ಲ ನಾವು, ಭಕ್ತಿದಾಗ ಹಾಡು ಅಂತಿರ್ತಾವ, ನೃತ್ಯಗಾನ ಜೋರು ಇರ್ತಿದ್ ಬಸ್ತೆ, ಹಾಡ್ದೊಳಗೆ ಪದಗಳು ಬರ್ತಾವ ಮ್ಯಾಮ್. ಹೇ ಭಗವಾನ್ 84 लाख ಯೋನಿ ಮೇ ಪರಿಭ್ರಮ ಕರ್ತೆ ಅನಂತ ಕಾಲ ಬೀತ್ ಗೈ ಅನ್ನೋದ ಡ್ಯಾನ್ಸ್ ಮಾಡುವ. ಅದರ ಅರ್ಥೇನ 84 लाख 84 ಲಕ್ಷ ಯೋನಿಯೊಳಗೆ ತಿರುಗಾಡಿ ಭಗವಂತ ಇವತ್ತು ನಿನ್ನ ಸನ್ನಿಧಿಗೆ ಬೇಂದಿರ್ತ. ಆದ್ರೆ 84 लाख ಯೋನಿ ತಿರುಗಾಡೋದು ನಿನಗೆ ದುಃಖ ಕಾಣಿಸ್ಲಿಲ್ಲ, ಅದನ್ನು ಸುಖದಿಂದ ಹೇಳತ್ತಿ ಬೋ ಭಗವಾನ್ ಜಯ. ಹಾಂ ವಚನ ಕಡೆ ಲಕ್ಷ್ಯ ಇಲ್ಲ ನಿನ್ನದ, ಲಕ್ಷ್ಯ ಕಡೆ ಐತಿ ಗುಣಾನುರಾಗೋ ಭಕ್ತಿ ಅಂತ ಹೇಳಿದಾರೆ ಶಾಸ್ತ್ರದೊಳಗೆ. ಢಮ್ ಢಮಕ್ ರಾಗ ಭಾವಕ್ಕೆ ಭಕ್ತಿ ಅಂತ ಹೇಳಿಲ್ಲ, ಗುಣಗಳ ಆರಾಧನೆಗೆ ಭಕ್ತಿ ಅಂತ ಹೇಳಿದಾರೆ. ನಿನಗೆ ಆನಂದ ಎದುರು ಬರ್ತೈತಿ, ರಾಗದ ಬರ್ತೈತಿ, ಅಲ್ಲಿ ಛಮ್ ಛಮ್ದ ಆಗ ಬರ್ತೈತಿ, ಬಂದ್ ಮಾಡು ಹೋಯ್ತು ಭಕ್ತಿ. ಅಲ್ಲಿ 84 लाख है प्रभु अनादिकाल से संसार में घूम रहा हूँ ತಿರುಗಾಡಕ್ಕೆ 84 लाख ನರಕ ಮೇ ದುಃಖ ಭೋಗ, ನರಕದೊಳಗೆ ದುಃಖ ಅನುಭವಿಸ. ಅದನ್ನು ನಕ್ಕೋತ ಹೇಳ್ತದ, ಏನು ಹೇಳ್ತದನೂ ಗೊತ್ತಿಲ್ಲ, ನಕ್ಕೋತ ಹೇಳ್ಬೇಕು ಅದನ್ನ. ಏನು ಮಾತಾಡೋಕದವು ಏನಿಲ್ಲ, ಅದಕ್ಕೆ ಹೇಳ್ತಾರೆ ಕೇಳ್ರಿ. ಈಗ ಹೊರಗೆ ಯಾರು ಜೋರ್ಲಿ ಸೌಂಡ್ ಹೊಡಿಕೈತ್ರಿ, ಸೌಂಡ್ ಹಾಕೈತಿ, ಎಲ್ಲರದು ಧಟ್ ಶಿವೆ ಲಕ್ಷ ಕಡೆನೇ ಹೋಯ್ತು, ಮನದಿಂದ ಅಬ್ಸೆಂಟ್ ಆದ್ರಿ, ವಿಕಲ್ಪ ಬಂತು ಬರಲಿಲ್ಲ, ಮನಸ್ಸಿನಿಂದ ಏನಾದ್ರಿ ಅಲ್ಲಿ ಏನ ಕಿತ್ತಿ ಅತೊಳಗೆ ಬತ್ತು, ಮನಸ್ಸಿನಿಂದ ಅಬ್ಸೆಂಟ್ ಆದ್ರಿ. ಕೇಳ್ರಿ ಮತ್ತೊಬ್ಬೇನಿಲ್ಲ ಅಲ್ಲಿ ಯಾನ್ ನಡಿಕಿತೆ ಕೇಳಿದ, ವಚನದಿಂದ ಅಬ್ಸೆಂಟ್ ಆದ್ರಿ. ಮತ್ತೊಬ್ಬಂತು ಎದ್ದವಾಗವ ಯಾನಿತ ನೋಡ್ಕೊ, ಮಣ್ಣು ವಚನಕಾಯ 3 ದಿನ ಅಬ್ಸೆಂಟ್ ಆಗ.
ಹ್ಞೂ ಶರೀರ ಸೆ ತೋ ಪ್ರೆಸೆಂಟ್ ಹೇ, ಶರೀರದಿಂದಂತೂ ಪ್ರೆಸೆಂಟ್ ಅದಾವು, ಆದ್ರೆ ಮೈಂಡ್ದಿಂದ ಅಬ್ಸೆಂಟ್ ಅದಾವು. ಶರೀರದಿಂದಂತೂ ನಾ ಪ್ರೆಸೆಂಟ್ ಇದ್ದೇನೆ, ಆದ್ರೆ ಮೈಂಡ್ದಿಂದ ಅಬ್ಸೆಂಟ್ ಇದ್ದಲ್ಲಿ. ಅರ್ಥಾರ್ಥ ನಾ ಯಾವ ಪೂಜೆ ಮಾಡ್ತಿದ್ದೀನಿ, ಯಾರ್ದು ಪೂಜೆ ಮಾಡ್ತಿದ್ದೀನಿ, ಯಾರಿಗೆ ಅರ್ಘ್ಯ ಮಾಡ್ತಿದ್ದೀನಿ, ಹಿಡಿದಿಸ್ತಕ ಅದ ಡೈಲಾಗ್ ಹೇಳಿ, ಅದ ಅವ ಭೀ ಭಗವಾನ್ ಕೇಳ್ದ, ನಾನು ಕೇಳಿ. ಆ ವೀತರಾಗತ ಅಂದ್ರೇನ, ಸರ್ವಜ್ಞತ ಅಂದ್ರೇನ, ಹಿತೋಪದೇಶದ ಅಂದ್ರೇನ. ನಾತ ತುಮಾರಿ ಪೂಜಾ ಮೇ सब स्वाहा करने आया, तुम जैसा बनने के कारण शरण तुम्हारी आया. ಯಾವಾಗ ಮೆಟ್ಲೇರ್ನಲ್ಲ ಅಥವಾ ನನ್ನ ಭಾವ ಹೇಗಿದ್ದುಪ್ಪ ಅಂತಂದರೆ, ಹೇ ಪ್ರಭು, ತಾವು ಸಂಸಾರವನ್ನು ಹೆಂಗೆ ತ್ಯಾಗ ಮಾಡ್ರಿ, ಆ ತ್ಯಾಗದ ಸಲುವಾಗಿ ನಾ ಬಸ್ತಿ ಕಟ್ಟೇರಿ ಅಂತ ಹೇಳ್ತಾರೆ. पंचेंद्रिय का लक्ष्य करूं मैं इस अग्नि में स्वाहा. ಪಂಚೇಂದ್ರಿಯ ವಿಷಯ ಭೋಗಳು. ಕಣ್ಣ ಕಾಣಿಸೋಲು, ಕಣ್ಣು ಚಲೋ ಮಾಡಪ್ಪ, ಕಾಲು ಚಲೋ ಮಾಡು, ಕೈ ಚಲೋ ಮಾಡು, ಹೊಟ್ಯಾಗ ನುಸ್ಕಿ. ನಿಮ್ಗೆ ಹೇಳಿನ್ರಿ ನಾ ಎಷ್ಟೋ ಸಲ, ಕಾಲು ನುಸ್ಕತ್ತಂದ್ರೆ ಭೀ ದೇವ್ರನ್ನ ನೆನೆಸ್ಕೋತು. ನೇಮನಾಥ್ ₹2 ಗೋಳೆಲೆ ಕೆಲಸ ಆದಿತ್ತು. ಪೇನ್ ಕಿಲ್ಲರ್ ಗುಳಿಗೆ ತೊಗೊಂಡ್ರಿ ₹2 ಕೆಲಸ ಆದಿತ್ತು. ಆ ₹2 ಸಂಬಂಧ ಅವ್ನ ಮ್ಯಾಗಿನ ಸಿದ್ಧಾಲಯದ ಮ್ಯಾಗಿನ ಕರೆಸ್ತೀರಿ. ಅಂದ್ರೆ ಭಗವಂತನ ಕಿಮ್ಮತ್ ಎಟ್ರೊಳಕ್ಕೆ ಆದವು ಹೇಳ್ರಿ ನಾವು. ಆ ವೀತರಾಗಿ ನೋಡ್ರಿ, ವೀತರಾಗ ಮಾರ್ಗ ಏನೈತಿ, ಅದು ಸಂಸಾರ ಅಭಾವ ಸಲುವಾಗಿ ಐತೆ, ಸಂಸಾರ ವೃದ್ಧಿ ಸಲುವಾಗಿ ಎಲ್ಲ. ಭಾಳ ವಿಚಾರ ಮಾಡ್ಬೇಕಾಗ್ತೈತಿ, ತತ್ವಜ್ಞಾನ ಚಿಂತನ ಮನನ ಮಾಡಿದಾಗ ಇಂಥ ವೀತರಾಗ ಧರ್ಮ ಒಳಗೆ ಹೋಗ್ತೈತಿ. ಯಾವ ವೀತರಾಗ ಧರ್ಮ ಇವತ್ತು ನಾ ಬಸ್ತಿಗೆ ಬೈದೇನಪ್ಪ ಅಂದ್ರೆ 15 ನಿಮಿಷ ಕೇವಲ ಭಗವಂತರ ಸಲುವಾಗಿತ್ತು. ಅಲ್ಲಿ ನನಗೆ ಯಾವುದೂ ವಿಕಲ್ಪ ಬರಬಾರ್ದು. ಮತ್ತೊಂದು ಜಪಮಾಲೆ ಮಾಡೋತ್ನಾಗ ಆ ಅಂಕಿ ಕಡೆ ಹೋಗಬಾರ್ದು. ನಮ್ಮ ಲಕ್ಷ್ಯ ಅಂಕಿ ಕಡೆ ಎಷ್ಟು ಉಳಿದು, ಎಷ್ಟು ದಾರ ಉಳಿತು, ಈ ಜರ ಉಳಿತದೆ ಎಷ್ಟು, ಈ ಜರ ಉಳಿತ, ಆ ಜರ ಅದ್ರ ಕಡೆ ಲಕ್ಷ್ಯ ಹೋಯ್ತ. ಪೂಜಾ ಕಡೆ ಇನ್ನೂ ಎಷ್ಟು 8 ಆಯ್ತು, ಇನ್ನೂ ಮುಗಿಯಿತು, ನಿನ್ನೆ ಲಗೇಜ್ ಮುಗಿದಿತ್ತು, ಒಳಗರೆ ಆತಿತ್ತು, ಇನ್ನು ಜರ ಲೇಟ್ ಆಯ್ತು. ಸೊ ಸಂಕಲ್ಪ ವಿಕಲ್ಪ ನನಗೇನು ಅನಿಸ್ತೈತಿ ಹೇಳ್ರದ, ನಾವಂತೂ ಶರೀರದಿಂದಂತೂ ಪ್ರೆಸೆಂಟ್ ಅದಾವ. ಅಲ್ಲಿ ಮಾರ್ಕಸ್ ಹೇಳ್ರೆ ಭಗವಂತ ಕೊಟ್ಟಪ್ಪ ಅಂದ್ರೆ ಜೀರೋಣ. ಅಲ್ಲಿ ಕ್ರಿಯೆ ಮಾಡ್ತೀವಿ, ಖರೆ ಮನಸ್ಸಲ್ಲೇ ಎಲ್ಲಿತ್ತಿಂದ. ಕೆಲವೊಂದು ಕಡೆ ಒಬ್ರು ಮತ್ತೊಬ್ರು ಇಲ್ಲವ್ರು ಹೆಂಗದಾರ ಗೊತ್ತಿಲ್ಲ, ಅದೇ ಟೈಮ್ ಗ್ಯಾಸ್ದಾಗ ಹಾಲು ಹಚ್ಚಿ ಬರೋದ್ರು, 10 ನಿಮಿಷ ಅಂದ್ರೆ ಕೈ ತಿರ್ದೈತಿ, ಅಷ್ಟರೊಳಗೆ ಬರ್ತಿದ್ವಿ ಬರ್ತಾನೆ ಹಿಡಿತೇನ್ರಿ. ಅಥವಾ ಯಾವ್ದಾರು ಒಂದು ದಗದ ಹಚ್ಚಿ ಬರೋದಲ್ಲಿ 10 ನಿಮಿಷ ಅಂದ್ರೆ ಬಸ್ ದರ್ಶನ ಆಗ್ತೈತಿ, ಅಷ್ಟರೊಳಗೆ ಅದು ಕೆಲಸ ಮುಗಿತೈತಿ. ಲಕ್ಷಲ ಎಲ್ಲಿ ಆ ಕಡೆನ. ಮತ್ತು ನಾ ಏನು ಮಾಡೀನಿ ಇವತ್ತು ದರ್ಶನ ಆಜಕಿ ಆನಂದಕಿ ಜೈ ಹೋ. ಎಲ್ಲಿ ಮಾತಾಡಕ್ಕೆ ವಚನದಾಗ ಗೊತ್ತಿಲ್ಲ, ಕಾಯ್ದೊಳಗೆ ಗೊತ್ತಿಲ್ಲ, ಮನುಷ್ಯನೊಳಗೆ ಗೊತ್ತಿಲ್ಲ. ವೀತರಾಗ ಧರ್ಮ ಭಾಳ ಪವಿತ್ರವಾದ ಧರ್ಮ ಐತಿ, ಅದಕ್ಕೆ ಭಾಳ ಪವಿತ್ರವಾದ ಮನಸ್ಸು ಬೇಕಾಗ್ತೈತಿ. ಪವಿತ್ರ ಆತ್ಮಾಮೇ ಹಿ ಪರಮಾತ್ಮ ಬಸ್ ಸಕ್ತಾ ಹೇ. ಪವಿತ್ರ ಆತ್ಮದೊಳಗೆ ಪರಮಾತ್ಮ ನಿವಾಸ ಮಾಡ್ಲಿಕ್ಕೆ ಸಾಧ್ಯತೆ. ಅಪವಿತ್ರ ಮನಸ್ಸೊಳಗೆ ಆಗಂಗಿಲ್ಲ. ಭಾಳ ಪವಿತ್ರ, ಭಾಳ ಸಹಜ, ಭಾಳ ಸರಳ. ಕೆಲವೊಂದು ಸಲ ವಿಚಾರ ಅನಿಸ್ತೈತಿ, ನನ್ನ ವಿಚಾರ ಈಗ ಸಂತ್ಯಾಗ ಹೋಗಿರ್ತವ್ರು, ಸಂತ್ಯಾಗ ಅವನ ಕಡೆ ₹5 ಹೆಸ ಕಡೆ ಮಾತಿರ್ತಾವೆ. ಅಲ್ಲಿ ಅವ ₹5 ಸಂಬಂಧ ಎಷ್ಟು ಬಡ್ದಾಡಿ ವಿಕಲ್ಪ ಮಾಡ್ಕೊತ. ಅದ್ರೊಳಗೆ ಏನು ₹5 ಟೋಟಲಿ ₹5 ಎಲ್ಲ ಸಂತಿತ್ತೊಳಗೆ ₹5 ಕೊಟ್ರೆ ಅಂದ್ರೆ ₹100 ತಿಳ್ಕೊರಿ. ನಿಮ್ಗೆ ತಿಂಗಳಿಗೆ ₹400 ದಾನ ಮಾಡಿದಂಗೆ ತಿಳ್ಕೊರಿ. ವರ್ಷಿಗೆ ಎಷ್ಟಾಯ್ತು, ಇಲ್ಲಿ ದಿವಸ ₹1 ಹಾಕೋಕಿತ್ತು. ನಾವು ಅಲ್ಲೇ ಅವ್ನು ₹5 ಅವ್ಗೆ ಅಷ್ಟೇ ಕೊಟ್ಟರೆ ಚಲೋ ಅಲ್ಲ. ಎಷ್ಟು ಪರಿಣಾಮ ಹಾಳು ಮಾಡ್ಕೋತೀರಿ. ಆ ಗಾಡಿ ಅವನ ಜೋಡಿ ಯಾವ ಒಬ್ಬರ ಜೋಡಿ ಎಲ್ಲರೂ ಒಂದು ₹5 ₹10 ಸಮ. ಆ ₹5 ₹10 ಸಮಂತಮ 5 ಲಕ್ಷದ ಪುಣ್ಯ ಕಳ್ಕೊಂಡಿ. ಆ ಜೀವಕ್ಕೂ ಎಷ್ಟು ಹಾಕೊಳ್ತಾವೆ ಕಾರಣ ಅದೇ ಇಲ್ಲ. ಧರ್ಮ ಏನು ಹೇಳ್ತೈತಿ, ಪ್ರತಿಯೊಂದು ಜೀವಕ್ಕೆ ದುಃಖ ಕೊಡೋದು ಧರ್ಮ ಅಲ್ಲ. ದುಃಖ ಕೊಟ್ಟಂದ್ರೆ ಎಂಥ ಧರ್ಮನೇ, ಅಹಿಂಸಾ ಪರಮೋ ಧರ್ಮ. ದುಃಖ ಕೊಡೋದು ಜೈನ್ ಧರ್ಮ ಐತಿ. ಸಂಕಲ್ಪ ವಿಕಲ್ಪ ಆಯಿತು, ಒಂದು ಜೀವಕ್ಕೆ ಒಂದು ₹5 ದಾನ ಏನೋ ಉಳಿತು. ₹5 ₹10 ಶಣೆ ಸಣ್ಣತನ ಮಾಡ್ತಾವೆ, ಒಮ್ಮೆ ₹10 ಕಳ್ಕೊಂಡು ಕುಣ್ತಾರೆ. ಅವಾಗ ಗಪ್ಪ ಕುಣ್ತಾರೆ. ₹5 ಹೊರಗಡೆ ಹೋದಾಗ, ಎಲ್ಲರೂ ಹೋದಾಗ, ಆ ಕಡೆ ಹೋದಾಗ ₹5 ₹10 ಆ ತೂಕದಾಗ ಭೀ ಹೆಸ ಕಡಿಮೆ ಆಯ್ತಂದ್ರೆ ಅವು ಪಾಪ ನಿಮಗೂ ಗೊತ್ತಿತ್ತು, ನಮಗೂ ಗೊತ್ತಿತ್ತು ರೈತರ ಜೀವನ ಹೆಂಗಿರ್ತಿದ್ದೆ ಅಂತ ಹೇಳಿ. ನಾ ಯಾಕೆ ಹೇಳ್ತದೆ ಹೇಳ್ರಿ, ಭಾವನಾ ಪವಿತ್ರ ಇರ್ಸವೇ ಇಲ್ಲಿ ಕೆಲಸ ಆಗಂಗಿಲ್ಲ.
ನೀವು ಬೇಕಾದಟ್ಟು ಪಣ್ಣ ತಿರ್ಸ್ರಿ ಇಂಥವ್ರು ರತ್ನಗಡ ಶ್ರಾವಕಾಚಾರ 100 ತೊಗೊಂಬರ್ರಿ 1000 ತೊಗೊಂಬರ್ರಿ. ಪಣ್ಣ ತಿರ್ಸೋದ್ರಿಂದಲ್ಲ, ಒಳಗಿನ ಪಣ್ಣ ತಿರಿಬೇಕು. ಹೊರಗಿನ ಪಣ್ಣ ತಿರಿದ್ರೆ ಏನಾಗೋದೈತೆ, ಒಳಗಿನ ಪಣ್ಣ ತಿರ್ಗಬೇಕು. ಇಷ್ಟು ಪ್ರತಿಯೊಂದು ನೋಡ್ರಿ, ಪ್ರತಿಯೊಂದು ಜೀವದ ಪ್ರತಿ ಕರುಣಾಭಾವ. ನೀ ಹೊರಗಿನ ಜೀವದ ಪ್ರತಿ ಕರುಣಾ ಮತ್ತು ದಯಾಭಾವ ಆಗ್ಬತ್ತ, ನಿನ್ನ ಆತ್ಮನಾಗ ಹೆಂಗೆ ಕರುಣಾ ದಯಾ ಮಾಡವ್ ನೀ? ಕರುಣಾ ಪ್ರತಿ ಒಂದು ಜೀವನ ನೋಡಿದ್ರೆ ಕರುಣಾಭಾವ ಬರುವಾತು, ದಯಾಭಾವ ಬರುವಾತು. ಓಹೋ ಪಾಪ ಇಲ್ತು, ಏನೋ ಅದು ಅನುಕೂಲತಿರ್ಬೇಕು, ಹಂಗೆ ಭಾವ ಬರ್ತಾವ ನಮ್ಗೆ. ಅದು ಬೇರೆ ಇದು ಬೇರೆ, ಅದೆಲ್ಲ ಇಲ್ಲ ಅಪ್ಲೈ ಇರ್ತಿತ್ತಿರದ ಎಲ್ಲ. ನಿಮ್ಮ ಭಗವಂತ ಮತ್ತೊಂದು ಹೇಳ್ತಾನೆ ಕೇಳ್ರಿ, ನೀವು ಎಷ್ಟು ವ್ರತ ನಿಯಮ ಮಾಡ್ತೀನಿ, ಬರೀ ಪರೀಕ್ಷೆಗಳು ಭಾಳ ಬರ್ತಾವೆ. ಅದು ನಮ್ಗೆ ಗೊತ್ತಾಗಂಗಿಲ್ಲ ಅಷ್ಟೇ. ಪ್ರತಿ ಸಮಯ ಪರೀಕ್ಷೆ ನಡೆದಿರ್ತೈತಿ ಒಳಗೆ. ನಿನ್ನ ಪರಿಣಾಮಗಳು ನೀ ಎಷ್ಟು ಮಾಡ್ತಿ, ಎಲ್ಲ ಪರೀಕ್ಷೆ ನಡೆದಿರ್ತೈತಿ ಅಲ್ಲಿ. ಅದಕ್ಕೆ ಭಾಳ ವಿಚಾರ ಮಾಡೋದಿಲ್ಲ. ನೋಡ್ರಿ, ಒಂದು ಪ್ರಶ್ನೆ ನಾನು ನಿಮ್ಗೆ ಕೇಳ್ತೇನೆ. 1 ಕೋಟಿ ರೂಪಾಯಿ ಲಾಭ ಆಕೈತಿ ನನಗೆ, ಬಟ್ ಪರಿಣಾಮಗಳು ಹಾಳಾಗ್ತಾವೆ. ಯಾವ್ದು ಚಾಯ್ಸ್ ಮಾಡೋರು? ಇದು ತಾಕತ್ತು ಬೇಕ್ರಿ, ಹೇಳೋದು ಅಷ್ಟೇ ಅಲ್ಲಿದೆ. ಇವತ್ತು ನನ್ನ ಕೋಟಿ ನುಕ್ಸಾನ ಆಗ್ಲಾದ್ರೆ ನನ್ನ ಪರಿಣಾಮ ಹಾಳಾಗ್ತಿದ್ದಪ್ಪ ಅಂದ್ರೆ ಅಂಥದ್ದು ಬ್ಯಾಡತ್ತದ. ಯಾವಾಗ ನನ್ನ ಮನಸ್ಸು ಹೇಳ್ತಿದ್ಲೆ ಅವಾಗ ನಾನು ನಿಜವಾದ ಧರ್ಮಾತ್ಮ. ನನಗೆ ಕೋಟಿ ಅಂತ ಅನಿಸ್ಬಾರ್ದು, ನನಗೆ ಪರಿಣಾಮ ಕೋಟಿ ಅಂತ ಅನಿಸ್ಬೇಕು. ಇವತ್ತು ನನ್ನ ಪರಿಣಾಮ ಹಾಳಾಕದವಪ್ಪ ಅಂತಂದ್ರೆ ಬ್ಯಾಡ ನನಗೆ. ಅಂತ ಎಷ್ಟು ಲಾಕ್ದೊಳಗೆ ಪರಿಣಾಮ ಎಷ್ಟು ಹಾಳು ಮಾಡ್ತೀರಿ ನೀವು? ಏನು ಭಗವಂತ ಏನು ಕೊಟ್ಟಾನ ಅದ್ರೊಳಗೆ ಸಾಕಲ್ಲ. ಏನು ಎಲ್ಲರೂ ತೊಗೊಂಡು ಹೋಗ್ತಾ ಇರ್ತಾರೆ. ನಾವು ಹೇಳತ್ತವ ಮಾತಾಡ್ಸ್ಕೋದವ್ ಹೇಳತ್ತಿರಲಿಲ್ಲ ಎಲ್ಲರಿಗೆ. ಎಲ್ಲ ಬಿಟ್ಟು ಹೋಗೋದಿತ್ತು ಅಣ್ಣ ಅಂತ ಹೇಳ್ತಿರಲಿಲ್ಲ. ಅದನ್ನ ಒಂಚೂರನ್ನ ಅಪ್ಲೈ ಮಾಡೋಣಲ್ಲ, ಹೇಳ್ತಾವಷ್ಟೇ. ಅದನ್ನು ಅಪ್ಲೈ ಯಾವ ದಿನ ಮಾಡ್ತಾವಲ್ಲ, ನಮಗೆ ನೋಡ್ರಿ ಯಾವಾಗ ನಮ್ಮ ಪರಿಣಾಮ ಹಾಳಾಗಬಾರ್ದು ನೋಡಿ ಅಂಥದ್ದು ಕಾರ್ಯ ಹೇಳ್ರಿ ನಮ್ಗೆ. ನನಗೆ ಕೋಟಿ ಉತ್ಪನ್ನ ಆಗ್ತಾವೋ ಅಥವಾ 2 ಕೋಟಿ ಉತ್ಪನ್ನ ಆಗ್ತಾವ, ಅಥವಾ ವೈಭವ ಆಗ್ತೈತಿ, ಅವು 10 ಕೆಟ್ಟದ 5 ಕೆಟ್ಟದ ಮಂಜಿಲಾಯ್ತು, ಇಡೀ ಉಗಾರ ಖರೀದಿ ಮಾಡುವಲ್ಲ. ಅಂಥದ್ದು ಉಗಾರೆಲ್ಲ ಎಂಥ ಚಕ್ರವರ್ತಿ ಪದ ಬಿಟ್ಟು ಹೋದ ಭರತ್ ಚಕ್ರವರ್ತಿ, ಅವನ ವೈಭವ ನೀನು ಕಾಣಿಸ್ವತ್ತ. ಹಿಂಗೆ ಹೊರಗಿನ ಅವನ ವೈಭವ ಕಾಣಿಸ್ಕೈತಿ. ಮತ್ತೊಂದು ಹೇಳ್ತಾನೆ ಕೇಳ್ರಿ, ಇಷ್ಟೆಲ್ಲ ಶಾಸ್ತ್ರ ಓದ ನಂತರ ಯಾವ ಜೀವಕ್ಕೆ ಹೊರಗಿನ ವೈಭವ ಕಾಣಿಸ್ತೈತಲ್ಲ, ಇದರರ್ಥ ನೀ ಧರ್ಮದ ಮಾರ್ಗದಾಗ ಇಲ್ಲ. ಯಾವ ಜೀವಗೆ ತನ್ನ ಅಂತರಂಗದ ವೈಭವ ಬರ್ತೈತಲ್ಲ, ಅಂತರಂಗದೊಳಗೆ ಏನು ವೈಭವ ಐತಿಲ್ಲ ಆತ್ಮ ಆನಂದ, ಅದು ಯಾವ ರುಚಿ ಅನಿಸ್ತೈತಲ್ಲ ಅವ್ನು ನಿಜವಾದ ಧರ್ಮಾತ್ಮ. ನಿನಗೆ ಮತ್ತೆ ಹೊರಗಿನ ವೈಭವ ಬರ್ತೈತ್ಲೆ. ಅವು ಚಕ್ರವರ್ತಿ ಬಿಟ್ಟು ಹೇಳ್ತಿ ಪ್ರವಚನದಾಗೆಲ್ಲ, ಮತ್ತಿಲ್ಲಿ ವೈಭವ ಯಾವೊಂದು ಅಷ್ಟು ಅವು ಅಂಥದ್ದು ತಂದು ಇವು ಇಂಥದ್ದು ತಂದು ಅವ್ರದ್ದು ಅಷ್ಟಾಯ್ತು ಇಷ್ಟಾಯ್ತು. ಖರೆ ಒಂದು ದಿವಸ ತೃಣಸಮ ಅವ್ರಿಬ್ರು ಮಂದಿ ಭಿಕ್ಷುಕರು ಇದ್ರಲ್ಲ, ಬಿಡ್ಕೋತ ಹೋದ್ರತ. ಅವ್ರು ದಿವಸ ಬೇಡವ್ರ ಹೊಟ್ಟೆ ತುಂಬಿಸ್ಕೋರ, ಬೇಡೋರ ಹೊಟ್ಟೆ ತುಂಬಿಸ್ಕೋರ ಅಂತ. ಒಬ್ಬ ಹೊಂಟಿದ್ದ ಮುಂದೆ ಅವ್ನ ಕಾಲು ಚಟೆ ಬಡಿತದ, ಇವ್ ತಮ್ಮ ಮತ್ತೊಬ್ಬ ಹಿಂದೆ ಇದ್ದ. ಅಂಥದ್ನೇನಂದ ಕಾಲು ಕೆದಿರಿ ನೋಡ್ತಾದ್ರೊಳಗೆ ಬಂಗಾರ ಇರ್ತದ. ಮತ್ತು ಇವು ಹಿಂದಿನ ನನ್ನ ತಮ್ಮ ನೋಡಿ ಏನತ್ತ ಆಂಬಲ್ ಅಂತ ಹೇಳಿ ಅದನ್ನೇನು ಮಾಡಿ ಹೇಳ್ರವ, ಅದನ್ನು ಮುಚ್ಕ ಇವು ತೊಗೊಂಡ ಮತ್ತೆ ಎಲ್ರಿ ಅನ್ನೋದತ್ತ ಅವ ಮುಚ್ಕತ್ತಿದ್ದ. ಅಂತ ಅವ ಏನು ಹೇಳಿದವ, ಮಣ್ಣನ್ನ ಯಾಕ ಮಣ್ಲೆ ಮುಚ್ಕದಿ ಅನ್ನೋದು ಕೇಳಿವ. ಮಣ್ಣನ್ನ ಯಾಕೆ ಮಣ್ಲೆ ಮುಚ್ಕದಿ ಅಂತಂದ. ಮಣ್ಣೆ ಐತ ಅವ ಏನಂದ ಹಿಂದೆ ಅವಂತೂ ಬಂಗಾರ ಹತ್ತ ಇವೆಲ್ರಿ ತಿಳ್ಕೊಂಡ ಏನ್ರ ಮಾಡಿ ಅಂತ ಹೇಳದ್ನೇನು ಮಾಡಿದ ಅಲ್ಲೇ ಮುಚ್ಕತ್ತಿದ್ದ. ಅದು ನೀವು ನೋಡಿದ್ಲ ಖರೆ. ಇವೇನಂದ ಮಣ್ಣನ್ನ ಯಾಕೆ ಮುಚ್ಕದಿ ಅಂತ ಮಣ್ಲೆ. ನಮಗೆ ಯಾವಾಗ ಅದು ಮಣ್ಣು ಅನಿಸೋದ ಅನಿಸ್ತೈತಿ. ಅವಂಗ ಭಾಳ ಪುರುಷಾರ್ಥಿ ಇರ್ತಾರಲ್ಲ. ಇದು ಪುರುಷಾರ್ಥಿದಾಗದೈತ್ರಿ. ಎಲ್ಲರೇ 4-5 ಶಾಸ್ತ್ರ ಓದಿ ನಾ ಶಾಸ್ತ್ರಿ ಆದ್ನಂದ್ರೆ ಇಲ್ಲಿ ಜೈಪುರಕ್ಕೆ ಹೋಗಿ ಬಂದ್ರೆ ಅದಕ್ಕೆ ಅಷ್ಟು ಸಸರಲ್ಲಿದೆ. ಅದು ಓದಬೇಕಂತ ಏನು ರೂಲ್ಸ್ ಇಲ್ಲ. ಒಂದು ಕ್ಷಣದ ನಿರ್ಣಯ ಐತ್ರಿ ಇದು. ಒಂದು ಕ್ಷಣದಾಗ ಆತೈತಿ ಎಲ್ಲ ಡಿಸಿಷನ್. ಇದು ಯಾವಾಗ ನನ್ನ ಹೃದಯ ಒಪ್ತೈತಿಲ್ಲ, ಇದೇ ಸತ್ಯವಾದ ಮಾರ್ಗ. ಈ ಪಂಡಿತ್ ಸದಾಶಿವ ದಾಜಿ ಹೇಳ್ತಾರು, ಅನಂತ ಮನುಷ್ಯ ಭವ ಸಿಕ್ಕಾಗ ಇಂಥ ಉಚ್ಚ ಕುಲ ಸಿಗ್ತೈತ. ಎಂಥ ಅನಂತ ಮನುಷ್ಯ ಭವ, ಬೇರೆ ಎಷ್ಟು ಮನುಷ್ಯ ಭವ ಅಲ್ರಿ ಒಳ್ಳೆ ಅಂಥ ಇಂಥ ಉಚ್ಚ ಕುಲ ಇಂಥ ಮನುಷ್ಯ ಭವ ಸಿಕ್ಕ ಪಂಡಿತ್ ಸದಾಶಿವ ದಾಜಿ ರತ್ನಗಡ ಶ್ರಾವಕಾಚಾರ 52ನೇ ನಂಬರ್ ಪೇಜ್ದಾಗ ಓದ್ರಿ ಮನ್ಯಾಗ. ಅವಾಗ ನಿರ್ಣಯ ಮಾಡ್ರ, ಇಂಥ ಮನುಷ್ಯ ಭವ ಸಿಕ್ಕೈತಿ. ಮತ್ತು ಈ ಮನುಷ್ಯ ಭವ ಎದಕ್ಕೆ ವ್ಯರ್ಥ ಮಾಡ್ಕೋಕದೇನೆ? ಬರೇ ಹೊರಗಡೆ ವೈಭವ ಸಂಬಂಧ, ಒಳಗಡೆ ಕೂಡ ಒಂದು ವೈಭವ ಐತಿಲ್ಲೋ ಅಂತರಂಗ. 6 ಖಂಡ ಬಿಟ್ಟು ಹೋದವ ಹೆಂಗೆ ಬಿಟ್ಟು ಹೋಗಿರ್ಬೇಕ್ರಿ? ಆದಿನಾಥ ಪ್ರಭು ಬಿಟ್ಟು ಹೋಗ್ಬೇಕಾದ್ರೆ ಹೆಂಗೆ ಬಿಟ್ಟು ಹೋಗಿರ್ಬೇಕ? 84 ಲಾಖ ಪೂರಿ ಆಯು ಇದ್ದವ್ರು, ಅಥವಾ ಶಾಂತಿ ಕುಂತುವರ 3 ಚಕ್ರವರ್ತಿ ಕಮದೇವ್ ಎಲ್ಲರೂ ಬಿಟ್ಟು ಹೋಗುವಾಗ ಹೆಂಗೆ ಬಿಟ್ಟು ಹೋಗಿರ್ಬೇಕೆಲ್ಲ? ಆನಂದಕ್ಕೆ ಹೇಳಿ ಬಿಟ್ಟು ಹೋದ್ರು ಏನು ಏನತ್ತೆ ಬಿಟ್ಟು ಹೋದ್ರೆ ಸುಖ ಎಲ್ಲಿ ಕಾಣಿಸ್ತು?
ಅವ್ರಂತೂ ಅಷ್ಟು ಆಸ್ತಿ ಇಲ್ಲ ನಮ್ಮದು, ಸ್ವಲ್ಪ ರೀ ತದ್ನರೇ ಬಿಡುನೂರ್ಲೆ ಜರಾರೆ ಬಿಡೋದ ಮಾಡೋದ ಅದು ಹಿಂದಿಂದ ಖರೆ ಹೃದಯ ಇಲ್ಲ ಒಂದು ನಿರ್ಣಯ ಮಾಡ್ರಿ, ಇದು ಬಿಡು ಅಂತದೇ ಐತೆ ಹೇಳಿ ನಿರ್ಣಯ ಕೆಲಸ ಮಾಡ್ನು. ಭರತ್ ಚಕ್ರವರ್ತಿಗತೆ ಒಳಗಿಂದ ತಯಾರಿ ಮಾಡೋಲ್ಲ, ಹೊರಗೆ ಮಂದಿಗೆ ಅಂತ. ಮತ್ತೊಂದು ನಮ್ಮ ತಯಾರಿ ಏನೈತ್ಲಿ ಅದು ನಮಗೇನೈತ್ಲಿ ಅದು ನಾವು ಮಂದಿಗೆ ತೋರಿಸೋ ಸಂಬಂಧ ಧರ್ಮ ಇಲ್ಲ ನಮ್ಮದ. ಮಂದಿ ಏನು ಹೇಳ್ತೈತಿ ಸಮ್ಯಕ್ ದೃಷ್ಟಿ ಸಿಟ್ಟು ಮಾಡ್ಕೋತಾನೋ ಇಲ್ಲೋ, ಪ್ರವಚನ ಕೇಳೋರ ಪ್ರವಚನ ಮಾಡೋರ ಸಿಟ್ಟು ಮಾಡ್ಕೋತಾರ ಅಥವಾ ಇಲ್ಲೋ ಬರೋದಿಲ್ಲ ಅವ್ರಿಗೂ. ಸಮ್ಯಕ್ ದೃಷ್ಟಿ ಊಟ ಮಾಡ್ತದ, ಉಪ್ಪು ಹಾಕಿಲ್ಲ, ಕೇಳ್ತಾನೋ ಇಲ್ಲೋ ಉಪ್ಪು ಹಾಕಿದ ಅಂತೇಳಿ, ಕೇಳ್ತಾನೋ ಅಥವಾ ಇಲ್ಲೋ ಕೇಳ್ತಾನೋ ಬಿ. ಯಾಕ ಮಾನನಾರ್ ಜಾನ್ನ ಭಾಳ ಫರಕ್ ಐತ್ರಿ. ಮಾನ್ಯತಾ ಐತಿ ಹೋಗೈತಿ ಒಂದಷ್ಟ, ಶ್ರದ್ಧಾದಾಗ ಏನೈತಿ ಆತ್ಮ ತಿಳ್ದ ಇಲ್ಲಿ ಸಮ್ಯಕ್ ದರ್ಶನ ಐತಿ. ಜಾಣ್ಯಬೇಕು ದೋಷ ಬರೋದದು. ಅನಂತಾಣ ಬಂದು ಹೋಗೈತಿ ಇನ್ನ ಸಂಜುಳನ ಪ್ರತ್ಯೇಕಿನ ಐತಿ, ಅವ್ರಿಗೂ ಸಿಟ್ಟು ಬರೋದೆ. ಇದರರ್ಥ 6 ತಿಂಗಳ ತನಕ ಸಾಯಕ್ ಸಮ್ಯಕ್ ದೃಷ್ಟಿ ರಾಮ 6 ತಿಂಗಳ ತನಕ ಹೆಗಲ್ ಮ್ಯಾಗ ಯಾವ ಅಜ್ಞಾನಿ ಬಿ ಎತ್ಕೊಂಡು ತಿರ್ಗಾಡಂಗಿಲ್ಲ, ಹೇನ ತಿರ್ಗಾಡ್ತಾನ್ರಿ ಹಾಂ ಇಂಥ. ಸೊ ಎಲ್ಲರಿಗೂ ಸಿಟ್ಟು ಬರೋಲ್ಲ. ಕರೆ ಆ ಸಿಟ್ಟು ಒಳಗೂ ಕರೆ ಎಂಥ ಸಿಟ್ಟಿರ್ಬೇಕು, ನೀರಿನ್ಯಾಗ ಗೆರೆ ಎಳ್ದಂಗೆ ಸಿಟ್ಟಿರ್ಬೇಕು. ಮತ್ತು ವರ್ಷಾನುಗಟ್ಲೆ 6 ತಿಂಗಳನ್ನೇ 15 ದಿವಸಗಟ್ಲೆ ವೈರಿ ಭಾವ ಇರಬಾರ್ದು. ನೀರಿನಾಗ ಅಟ್ಟ ಬತ್ತು ಐತಿ ಖಲಾಸ್, 5 ನಿಮಿಷ ಖಲಾಸ್, ಮತ್ತೆ ಹಂಗಿರ್ಬೇಕು. ಅವ್ರಿಗೂ ಆಸೈತಿ. ಖರೆ ಇಷ್ಟೆಲ್ಲ ಕಾರ್ಯ ಮಾಡ್ತಿದ್ರು ಕೂಡ ಒಳಗಿಂದೊಳಗೆ ಏನಂತ ನಿರ್ಣಯ ಇರ್ತೈತಿ, ನಾ ರಾಗ ದ್ವೇಷ ಮೋಹದಿಂದ ಇರ್ತಕ್ಕಂಥ ಒಬ್ಬ ಚೈತನ್ಯ ಪ್ರಭು ಆತ್ಮ ಅಂತ ಹೇಳಿರ್ತಾ ಹೊರತಾಗಿ ಶರೀರ ತಿಳಿತಾ ಯಾವತ್ತು ಕಲ್ಪನಾದವ್ರು ಶುದ್ಧ ಕೂಡ ವಿಚಾರ ಮಾಡಂಗಿಲ್ಲ. ಅದಕ್ಕೋಸ್ಕರ ಭಾಳ ಅದ್ಭುತ ಸ್ವರೂಪ ಇದ್ರಿ ಇದು. ನಮ್ಮ ಭಗವಂತರು ಹೆಂಗಿದಾರಪ್ಪ ಅಂದ್ರೆ ವೀತರಾಗಿ ಇದ್ದಾರ. ವೀತರಾಗಿ ಅಂದ್ರೆ ಏನು ಕೊಡಂಗಿಲ್ಲ, ಖರೆ ಸ್ವರೂಪ ಎಂಥದೈತೆ, ಕೊಡಂಗಿಲ್ಲ ತಗೊಂಗಿಲ್ಲ. ಆದ್ರೆ ಅವನ ಸನ್ನಿಧಿಗೆ ಬರ್ತಲ್ಲ ಅವ್ನು ಮಾಲಾಗೆ ಹೋಗ್ತಾ ಕಡಿಮೆ ಅಂತ ಏನೂ ಉಳಿಯಂಗಿಲ್ಲ. ಇದು ಸತ್ಯ ಐತಿ. ಮತ್ತು ಕೊಡಂಗಿಲ್ಲ ತಗೊಂಗಿಲ್ಲ. ಆದ್ರೆ ವಿತರಾಗ ಭಾವದಿಂದ ಅವನು ಯಾವ ಪೂಜೆ ಮಾಡ್ತಲ್ಲ, ಯಾವ ತಾನೂ ಕೂಡ ಸಂಸಾರದ ಅಭಾವ ಸಲುವಾಗಿ ಯಾವ ಅವ್ರು ಸ್ಮರಣೆ ಮಾಡ್ತಲ್ಲ, ಅವನದೂ ಕೂಡ ಸಂಸಾರದೊಳಗೆ ಯಾವುದೇ ರೀತಿ ಕಡಿಮೆ ಇರಕ್ಕೆ ಸಾಧ್ಯನೇ ಇಲ್ಲ ಅಂತ ತಾಕತ್ತೈತಿ. ಅದಕ್ಕೋಸ್ಕರ ಬಸ್ತಿಗೆ ಬಂದಾಗ ವೀತರಾಗ ಭಾವದಿಂದ ಒಂದು 15 ನಿಮಿಷ 10 ನಿಮಿಷ ಶಾಂತ ಭಾವದಿಂದ ಯಾವುದೇ ಸಂಸಾರದ ವಿಕಲ್ಪ ಜಂಜಾಲ ಇಲ್ದನ ನಮ್ಮದು ಮೀಟಿಂಗ್ ವೀತರಾಗಿ ಭಗವಂತರ ಜೋಡಿ. ಆ ಭಗವಂತರಿಗೆ ಏನು ಹೇಳ್ತಿರ್ತಾರಪ್ಪ ಅಂದ್ರೆ ವೀತರಾಗತಾ ಬಗ್ಗೆ ಚಿಂತನೆ ಮಾಡ್ರಿ, ಅವ್ರ ಸರ್ವಜ್ಞತಾ ಬಗ್ಗೆ, ಹಿತೋಪದೇಶಪನ, ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ ಬಗ್ಗೆ ವಿಚಾರ ಮಾಡ್ರಿ. ಅಹೋ ನಂದು ಕೂಡ ಇಂಥ ಸ್ವರೂಪ ಐತಿಲ್ಲ ಅಂತೇಳಿ ಸ್ವಲ್ಪ ಹೊತ್ತು ಶಾಂತ ಚಿತ್ತದಿಂದ ನಾವೇನಾದರೂ ದರ್ಶನ ಮಾಡಿದ್ವಪ್ಪ ಅಂದ್ರೆ ಆ ದರ್ಶನ ಭಾಳ ಆನಂದದಾಯಕ ಇರ್ತದೆ. ಬಂದು ಪುಷ್ಕಳ ಹಾಕಿದು ಹೋದು ಅದು ದರ್ಶನ ಅಲ್ಲ. ಅದಕ್ಕೋಸ್ಕರ ತೀರ್ಥಂಕರ ಸಂಬಂಧಿ, ಭಗವಂತರ ಸಂಬಂಧಿ, ದೇವ ದರ್ಶನ ಸಂಬಂಧಿ ಕೂಡ ಎಷ್ಟೋ ತಪ್ಪುಗಳಿರ್ತಾವೆ. ಇವತ್ತನ್ನೆಲ್ಲ ಬಾಲ್ಬೋದ್ ಪಾಠ ಮಾಡಿದಾಗ ಒಮ್ಮೆ ಓದಿರ್ತೇವೆ, ಒಮ್ಮೆ ಓದಿದ್ರಂಗಿಲ್ಲ. ಆದರೆ ಇಷ್ಟು ಡೀಪ್ ನಮ್ಗೆ ಗೊತ್ತಿರಂಗಿಲ್ಲ. ಯಾಕೆ 3 ಪ್ರದಕ್ಷಿಣೆ ಹಾಕ್ತಾರೋ, ಯಾಕೆ ಭಗವಂತರ ನಿಶ್ಚಯ ಅಂತ ಹೇಳ್ತಾರೋ, ಓಂ ಜಯ 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 ನಮೋಸ್ತು ಅಂತ ಹೇಳ್ತಾರೋ, ಭಗವಂತರು 9 ಸಲ ಅಲ್ಲ 108 ಜಾಪ ಎಲ್ಲ ಹೇಳ್ತಾರೆ. ಒಂದಕ್ಕೊಂದು ಲಿಂಕ್ ಐತಿ. ಅದಕ್ಕೋಸ್ಕರ ನಿಜವಾದ ವಸ್ತು ಸ್ವರೂಪವನ್ನು ತಿಳ್ಕೊಂಡ ನಂತರ ನಮ್ಮ ವೀತರಾಗಿ ಭಗವಂತರ ಹತ್ರ ಬಂದು ಯಾವುದೇ ಪಂಚೇಂದ್ರಿಯ ವಿಷಯ ಭೋಗಗಳನ್ನು ಲಾಲಸೆ ನಾವು ಇಟ್ಟೂಪ ಅಂತಂದ್ರೆ ನಾವು ಜೈನರಾಗಕ್ಕೆ ಸಾಧ್ಯನೇ ಇಲ್ಲ. ಜೈನ ಧರ್ಮ ವೀತರಾಗ ಧರ್ಮದ ಆ ವೀತರಾಗ ಸ್ವರೂಪ ಇರ್ತಕ್ಕಂಥ ನಮ್ಮ ಆತ್ಮನೂ ಕೂಡ ನಾವು ತಿಳ್ಕೋಬೇಕಾಗ್ತದೆ. ಅದಕ್ಕೆ ನಿರಂತರ ಸ್ವಾಧ್ಯಾಯ ಬೇಕು. ಕೇವಲ ಸ್ವಾಧ್ಯಾಯ ಇದ್ರೂ ಕೆಲಸ ಆಗಂಗಿಲ್ಲ. ಸ್ವಾಧ್ಯಾಯ ಜೊತೆಗೆ ಚಿಂತನೆ ಕೂಡ ಬೇಕಾಗ್ತದೆ. ಚಿಂತನೆ ಎಷ್ಟು